ಮಾಡೋದೆಲ್ಲ ಕೆಟ್ಟದ್ ಮಾಡ್ಬಿಟ್ಟು ಜಿಮ್ಗೆ ಹೋದ್ರೆ ಸರಿ ಆಗ್ತೀನಿ ಅಂತಲ್ಲ. ಮಕ್ಕಳಿಗೆ ಮೊಟ್ಟೆ ಕೊಡೋದು ಕೂಡ ತಪ್ಪು. ಜಿಮ್ಗೆ ಹೋಗೋರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ, ಆದ್ರೆ ಗರಡಿ ಮನೆಗೆ ಹೋಗೋರಿಗೆ ಇಲ್ಲ. ಮೊಸರು, ಮಜ್ಜಿಗೆ, ತುಪ್ಪ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮನಸ್ಸನ್ನೇ ಕೆಡಿಸುವಂತ ಸಿಟ್ಟು, ಸೊಕ್ಕು, ಸೇಡು ಈ ಮೂರನ್ನ ಕಡಿಮೆ ಮಾಡ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್, ನಾನು ರಕ್ಷಾ. ನಮ್ಮ ಇವತ್ತಿನ ಈ ಎಪಿಸೋಡ್ ನಲ್ಲಿ ಯಂಗ್ ಪ್ರೊಫೆಷನಲ್ಸ್ ಅಲ್ಲಿ ಆಗ್ತಿರುವಂತಹ ಹೃದಯಾಘಾತ, ಅಂದ್ರೆ ಯುವಕರಲ್ಲಿ ಯಾಕೆ ಹೃದಯಾಘಾತ ಹೆಚ್ಚಾಗ್ತಾ ಇದೆ, ಅವರ ಜೀವನ ಶೈಲಿ ಆಗಿರಬಹುದು, ಆಫೀಸ್ ನಲ್ಲಿನ ಒತ್ತಡ ಆಗಿರಬಹುದು, ಅವರ ಕೆಟ್ಟ ಚಟಗಳಾಗಿರ್ಬೋದು, ಇದು ಯಾವ ರೀತಿ ಕಾರಣ ಆಗ್ತಾ ಇದೆ ಹೃದಯಾಘಾತಕ್ಕೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹೃದಯ ತಜ್ಞೆ, ಕ್ವೀನ್ ಆಫ್ ಹಾರ್ಟ್ಸ್, ಲೇಖಕಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ ಅವರು. ಅವರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಪ್ಪ, ಫಸ್ಟ್ ಕ್ಲಾಸ್. ಡಾಕ್ಟರ್, ನಾನು ಹೇಳ್ತಾ ಇದ್ದೆ ಈ ಯಂಗ್ ಪ್ರೊಫೆಷನಲ್ಸ್ ಅಲ್ಲಿ ಹೃದಯಾಘಾತ ಇವತ್ತು ಹೆಚ್ಚಾಗ್ತಿದೆ ಅಂತ. ಸೊ ನೀವು ನೋಡಿರ್ತೀರಾ, ಕಳೆದ 2-3 ದಶಕಗಳಿಗೆ ಹೋಲಿಸಿದ್ರೆ ಎಷ್ಟು ಪ್ರಮಾಣದಲ್ಲಿ ಇದು ಜಾಸ್ತಿ ಆಗಿದೆ, ಯಾಕೆ ಜಾಸ್ತಿ ಆಗಿದೆ? ಆಲ್ಮೋಸ್ಟ್ ನಾವು ಕಳೆದ 30 ವರ್ಷದ ಹಿಂದಕ್ಕೆ ಕಂಪೇರ್ ಮಾಡಿದ್ರೆ ಆವಾಗ ತಂದೆ ತಾಯಿನ ಮಕ್ಕಳು ಕರ್ಕೊಂಡ್ ಬರ್ತಾ ಇದ್ರು. ಆದ್ರೆ ಈಗ ಮಕ್ಕಳನ್ನ ತಂದೆ ತಾಯಿಗಳು ಕರ್ಕೊಂಡ್ಬರೋ ಪರಿಸ್ಥಿತಿ ಬಂದಿದೆ. ಸಿಟಿಗಳಲ್ಲಿ ಅಂದ್ರೆ ಪಟ್ಟಣದಲ್ಲಿ 10 ಪಟ್ಟು ಹೆಚ್ಚಾಗಿದೆ, ಮತ್ತೆ ಹಳ್ಳಿಗಳಲ್ಲಿ 4 ಪಟ್ಟು ಹೆಚ್ಚಾಗಿದೆ. ಓಕೆ. ಅಂದ್ರೆ 2 ಕಡೆಗೂ ಹೆಚ್ಚಾಗಿದೆ. ಸೊ ಇದಕ್ಕೆ 2 ಕಾರಣ. ಒಂದು, ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಆಗ್ಬೇಕು ಅಂದ್ರೆ ಪ್ರಮುಖವಾಗಿ ನಾವು ಅದನ್ನ 2 ವಿಂಗಡಿಸ್ಬೋದು. ಒಂದು, ತಂದೆ ತಾಯಿಯಿಂದ ಅನುವಂಶಿಕವಾಗಿ ಬಂದಿದ್ದು, ಅವ್ರು ಮಾಡಿರೋ ತಪ್ಪಿನಿಂದ ಇವ್ರಿಗೆ ಕೊರೊನರಿ ಆರ್ಟರಿ ಡಿಸೀಸ್ ರಿಸ್ಕ್ ಫ್ಯಾಕ್ಟರ್ ಬರೋದು, ಅದು ಒಂದು. 2ನೇ ಭಾಗ, ಇವರೇ ತಪ್ಪು ಜೀವನ ಶೈಲಿಯಿಂದ, ಇವ್ರು ತಗೊಳ್ತಾ ಇರುವಂಥ ತಪ್ಪು ದುಶ್ಚಟಗಳಿಂದ ಅದರಿಂದ ಬರ್ತಾ ಇರೋದು. ಸೊ 2ನ್ನು ತಗೊಂಡ್ರೆ ನಾವು ಮೊದಲು ತಂದೆ ತಾಯಿಯಿಂದ ಪ್ರಾರಂಭ ಮಾಡೋಣ. ಒಂದು ಕಾಲಕ್ಕೆ ಏನಂತಂದ್ರೆ, ತಂದೆ ತಾಯಿಗಳಿಂದ ನಿಮ್ಗೆ ಆಸ್ತಿ ಬರುತ್ತೋ ಇಲ್ವೋ, ಕಾಯಿಲೆಗಳು ಮಾತ್ರ ಖಂಡಿತ ಬರುತ್ತೆ ಅಂತ ಇದ್ವಿ. ಆದ್ರೆ ಇವತ್ತಿಗೆ ಏನಾಗಿದೆ ಅಂದ್ರೆ, ತಾಯಂದ್ರೆ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಗರ್ಭಿಣಿ ಆದಾಗ್ಲೇ ಇಷ್ಟು ದಪ್ಪಗಿರ್ತಾರೆ. ಆ ದಪ್ಪಗಿದ್ರೆ ಆ ಮಗುವಿಗೆ ಕೂಡ ಒಬೆಸಿಟಿ ಬರೋ ಚಾನ್ಸಸ್ ಒಂದಿರುತ್ತೆ. 2ನೇದು, ಆ ತಾಯಿ ದಪ್ಪಗಿದ್ದು ಅವ್ರಿಗೆ ಪ್ರೆಗ್ನೆಂಟ್ ಆಗಿದ್ದಾಗ ಗ್ಲುಕೋಸೂರಿಯಾ ಇದ್ದು ಶುಗರ್ ಜಾಸ್ತಿ ಇದ್ರೆ ಅದನ್ನ ಕಂಟ್ರೋಲ್ ಮಾಡದೇ ಇದ್ರೆ ಒಂದು ಮಗು ತುಂಬಾ ದಪ್ಪಗಾಗಿ ಹುಟ್ಟುತ್ತೆ, ಇಲ್ಲ ಆ ಮಗುವಿಗೆ ಮುಂದೆ ಅದು ಡಯಾಬಿಟಿಕ್ ಆಗಿ ಅದಕ್ಕೆ ಹಾರ್ಟ್ ಡಿಸೀಸ್ ಆಗೋದು ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಇದಲ್ಲದೆ ತಾಯಿ ಏನಾದ್ರೂ ಸ್ಮೋಕಿಂಗ್ ಮಾಡಿದ್ರೆ ಅಥವಾ ಡ್ರಿಂಕ್ಸ್ ತಗೊಳ್ತಾ ಇದ್ರೆ, ತಂದೆ ತಗೊಳ್ತಾ ಇದ್ರೆ, ಅದು ಮಗುವಿನ ಹೃದಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮವನ್ನ ಮಾಡುತ್ತೆ. ಸೊ ಹಾಗಾಗಿ ತಾಯಂದ್ರು ಗರ್ಭದಲ್ಲಿ ಇದ್ದಾಗ್ಲೇನೆ ಆ ಮಗುವನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಭೂಮಿ ಫಲವತ್ತಾಗಿದ್ದು ಉತ್ತಮ ಬೀಜವನ್ನ ನೆಟ್ರೆ ಅದು ಮರ ಚೆನ್ನಾಗಾಗತ್ತೆ. ಆದ್ರೆ ತಾಯಿ ಫಲವತ್ತೆ ಸರಿ ಇಲ್ಲ, ಅವ್ರಿಗೆ ಕಾಯಿಲೆಗಳು ಗೂಡಾಗಿದ್ದಾರೆ. ಅವ್ರಿಗೆ ಹೈಪೋಥೈರಾಯ್ಡಿಸಮು, ಡಯಾಬಿಟಿಸು, ಹೈಪರ್ ಟೆನ್ಷನ್ನು, BP ಇದೆಲ್ಲ ಇರಬೇಕಾದ್ರೆ ಅವೆಲ್ಲವೂ ಕೂಡ ಮಗುಗೆ ಏನು ಈಸಿಯಾಗಿ ಟ್ರಾನ್ಸ್ಫರ್ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಕೊರೊನರಿ ಆರ್ಟರಿ ಡಿಸೀಸ್ ಅಂದ್ರೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗೋದ್ರದ್ದು ಬೀಜ ಆ ತಾಯಿ ಗರ್ಭದಲ್ಲಿದ್ದಾಗ್ಲೇನೆ ಆ ಭ್ರೂಣಕ್ಕೆ ಬಿತ್ತುತ್ತಾ ಇದ್ದಾರೆ ಇವತ್ತು. ಸೊ ಹಾಗಾಗಿ ಆ ಹುಟ್ಟೋ ಮಕ್ಕಳು ಚಿಕ್ಕ ವಯಸ್ಸಿಗೆನೆ ಪ್ರಿಮೇಚರ್ ಆಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಆಗ್ತದೆ. ಇದು ತಂದೆ ತಾಯಿಯಿಂದ ಬಂದಂಥದ್ದು. ಹಾಗಾಗಿ ತಂದೆ ತಾಯಿಗಳು ತಮ್ಮ ಮನಸ್ಥಿತಿಯನ್ನು ಚೆನ್ನಾಗಿಟ್ಕೊಂಡು ದುಶ್ಚಟದಿಂದ ದೂರ ಇದ್ದು ದೇವರ ಭಕ್ತಿಯಿಂದ ಧ್ಯಾನ ಮಾಡಿಕೊಂಡು ಸಮಾಧಾನವಾಗಿ ಸಂತೋಷದಿಂದ ಮಗು ಮಾಡಿಕೊಂಡು ಆ ಮಗುವಿನ ಆರೈಕೆಯನ್ನ ಚೆನ್ನಾಗಿ ಮಾಡಿದ್ರೆ ಮುಂದೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ. ಇದು ಒಂದು ಭಾಗ. ಇನ್ನು 2ನೇ ಭಾಗಕ್ಕೆ ಬಂದ್ರೆ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರೀಮಿಯಾ ಅಂತೀವಿ. ಅಂದ್ರೆ ಕುಟುಂಬದಲ್ಲೇ ಬಂದ್ಬಿಟ್ಟಿರುತ್ತೆ. ಆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರೋದು ಆ ಕುಟುಂಬದಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಆ ಮಕ್ಕಳಿಗೆ 1,000-1,500 ಮಿಲಿಗ್ರಾಮ್ಸ್ ಕೊಲೆಸ್ಟ್ರಾಲ್. ನಾವು 200 ಕ್ರಾಸ್ ಆದ್ರೆ ಜಾಸ್ತಿ ಆಯ್ತು ಕಡಿಮೆ ಮಾಡಿ ಅಂತಂತೀವಿ, ಅದು 1000 ಗಟ್ಲೆ. ಸೊ ಹಾಗಾಗಿ 9 ವರ್ಷದ ಮಗುಗೆ ನಾನು ಟ್ರಿಪಲ್ ವೆಸಲ್ ಅಂದ್ರೆ 3 ರಕ್ತನಾಳಗಳಲ್ಲಿ ಬ್ಲಾಕ್ ಆಗಿರೋದನ್ನ ನೋಡಿದ್ದೀನಿ. ಇದು ಫೆಮಿಲಿಯಲ್, ಅದು ಜೆನೆಟಿಕ್ ಬಹಳ ಕಡಿಮೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗಕ್ಕೆ ಪ್ರಮುಖ ಕಾರಣ ಅಂದ್ರೆ ಬದಲಾದ ಜೀವನ ಶೈಲಿ.
ಜೀವನ ಶೈಲಿ ಅಂದ್ರೆ ಏನು, ಮಕ್ಕಳಿಗೆ ಇನ್ನು ಪ್ರೀ ಪ್ರೈಮರಿ ಸ್ಕೂಲ್ಗೆ ಹೋಗೋ ಮೊದ್ಲಿಂದನೇ ಟೆನ್ಷನ್ ಮಾಡೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ಕರೆಕ್ಟ್. ಸ್ಟ್ರೆಸ್ 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 ಅಂತ. ಈ ಸ್ಟ್ರೆಸ್ ಮಾಡ್ಕೊಂಡಾಗ ಏನಾಗುತ್ತದೆ, ನಮ್ಮ ಜೀನ್ಸ್ ಅಲ್ಲಿ ಟೆಲೋರಿಮ್ ಅಂತ ಇರುತ್ತೆ, ಅದ್ರ ಲೆಂತ್ ಕಡಿಮೆ ಆಗ್ಬಿಡುತ್ತೆ. ಸೊ ಅದ್ರ ಲೆಂತ್ ಕಡಿಮೆ ಆದ್ರೆ ಪ್ರಿಮೆಚೂರ್ ಸಿನಿಲಿಟಿ ಅಂದ್ರೆ ತಲೆ ಕೂದಲು ಬೆಳ್ಳಗಾಗೋದು, ಮುದುಕರ ಹಾಗೆ ಆಡೋದು, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗೋದು, ಇದೆಲ್ಲ ಬರೋದು ಆ ಸ್ಟ್ರೆಸ್ ಅನ್ನ ಚಿಕ್ಕ ವಯಸ್ಸಿನಿಂದ ಇದ್ ಮಾಡಿದಾಗ. ನೋಡಿ, ಒಂದು ಕಾಲಕ್ಕೆ ಆ ಮಗು ನೋಡಿದ ತಕ್ಷಣ ನಗೋದು, ಈಗ ಮಕ್ಕಳು ನಗೋದೇ ಕಡಿಮೆ ಆಗಿದೆ. ಹೌದು. ಆಮೇಲೆ ಸಂಪರ್ಕನೇ ಇಲ್ಲ. ಸೊ ಈ ತರ ಆಗಿರೋದ್ರಿಂದ ಅದು ಕೂಡ ಬಂದ್ಬಿಡುತ್ತೆ. ಇನ್ನು ಪ್ರಮುಖವಾಗಿ ಕೊರೋನಾ ಬಂದು ಹೋದ್ಮೇಲೆ ಮಕ್ಕಳಿಗೆ ಆಟ ಪಾಠ ಕಡಿಮೆ ಆಗಿ ಹೋಗ್ಬಿಟ್ಟಿದೆ, ಚಟುವಟಿಕೆ ತುಂಬಾ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಆ ಚಟುವಟಿಕೆ ಕಡಿಮೆ ಆಗಿರೋದ್ರಿಂದ ಕೂತಲ್ಲೇ ಕೂತ್ಕೊಂಡು ತಿನ್ನೋದು, ಅದ್ರ ಜೊತೆಗೆ ಜಂಕ್ ಫುಡ್ ತಿನ್ನೋದು ವಿಪರೀತ ಆಗಿದೆ. ಅಂದ್ರೆ ಫೋನ್ ಮಾಡ್ಬಿಟ್ಟು ತರಿಸ್ಕೊಂಡ್ಬಿಟ್ಟು ತಿನ್ನೋದು ಜಾಸ್ತಿ ಆಗಿ ಹೋಗ್ಬಿಡ್ತು ಕೊರೋನಾ ಬಂದ್ಮೇಲೆ. ಅದಲ್ದೇನೆ ಏನಾಗಿದೆ, ಆ ಮನೆ ಊಟ ಅಡುಗೆ ಬಿಟ್ಟೇ ಬಿಟ್ಟಿದ್ದಾರೆ ಮಕ್ಕಳು. ಈಗ ಬರೀ ಜಂಕ್ ಫುಡ್, ಒಂದು ಚಿಪ್ಸ್ ಅಂತ ತಿಂತಾರೆ, ಇಲ್ಲ ಪಿಜ್ಜಾ ಹ್ಯಾಂಬರ್ಗರ್ ಅಂತ ಹೋಗ್ತಾರೆ, ಇಲ್ಲ ಬೇಕ್ರಿಯಿಂದ ತಂದಂಥದ್ದು ಕುಕ್ಕೀಸು, ಕೇಕು, ಬಿಸ್ಕೆಟ್ಟು, ಚಾಕ್ಲೇಟು ಅಂತ ಹೋಗ್ತಾರೆ, ಇಲ್ಲ ಈ ಫಿಝಿ ಡ್ರಿಂಕ್ಸ್ಗಳು, ಆಮೇಲೆ ಶುಗರಿ ಸಿರಪ್ಗಳು. ಹೇಳಕ್ಕೆ ಇದು ಮ್ಯಾಂಗೋ ಮತ್ತೆ ಆರೆಂಜ್ ಅಂತ ಇರುತ್ತೆ, ಅದು ಬರೀ ಫ್ಲೇವರ್ ಇರುತ್ತೆ, ಅದರಲ್ಲಿ ಇರೋದಿಲ್ಲ. ಇವು ಎಲ್ಲದರಲ್ಲೂ ಕೂಡ ಸಕ್ಕರೆ, ಶುಗರ್ ಸಿರಪ್ ಇದ್ದಂಗೆ. ಆ ಸಕ್ಕರೆ ಅಂಶ ತಗೊಂಡಾಗ ಆ ಮಕ್ಕಳು ಡಯಾಬಿಟಿಕ್ ಆಗಿ 13 ಪಟ್ಟು ಹೆಚ್ಚು ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗುತ್ತೆ. ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಇದು. ಲಾಂಗ್ ಟರ್ಮ್. ಈಗ ಈ ಕುಡಿದ ತಕ್ಷಣನೇ ಆಗೋದಿಲ್ಲ. ಈಗ ವಿಷ ಆದ್ರೆ ಕುಡಿದ ತಕ್ಷಣ ಆಗತ್ತೆ, ಸ್ಲೋ ಪಾಯ್ಸನ್ ಏನಾಗುತ್ತೆ, ಕ್ರಮೇಣವಾಗಿ ಅವ್ರಿಗೆ ಆಗತ್ತೆ. ಓಕೆ. ಇದ್ರ ಜೊತೆಗೆ ನಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕ್ಯಾಲ್ಸಿಯಂ, ವೈಟಮಿನ್ ಡಿ, ಹೃದಯಕ್ಕೂ ಕೂಡ. ಆದ್ರೆ ಈ ಫಿಝಿ ಡ್ರಿಂಕ್ಸ್ ನ ತಗೋತಾರಲ್ಲ, ಅದರಲ್ಲಿ ಫಾಸ್ಫರಿಕ್ ಆಸಿಡ್ ಇರುತ್ತೆ, ಅದು ಕ್ಯಾಲ್ಸಿಯಂ ಅನ್ನ ಡಿಪ್ಲೀಟ್ ಮಾಡಿಬಿಟ್ಟು ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿ ಕಿಡ್ನಿ ಸ್ಟೋನ್ಸ್ ಆಗತ್ತೆ. ಆಮೇಲೆ ಮೂಳೆ ಮುರಿಯೋದ್ರ ಜೊತೆಗೆ ಮುಂದೆ ಆ ಮಕ್ಕಳಿಗೆ ಹೃದಯಾಘಾತ ಆಗಕ್ಕೆ ಕಾರಣ ಆಗತ್ತೆ. ಅದಕ್ಕೆ ನಾವು ಕಾರ್ಡಿಯೋ ಡಯಾಬಿಟಿಕ್ ಸಿಂಡ್ರೋಮ್ ಅಂತೀವಿ. ಕಾರ್ಡಿಯೋ ಅಂದ್ರೆ ಹಾರ್ಟು, ಡಯಾಬಿಟಿಕ್ ಅಂದ್ರೆ ಡಯಾಬಿಟಿಸ್ ಆಗೋದು, ಸಿಂಡ್ರೋಮ್ ಅಂದ್ರೆ ಒಂದು ರೋಗಗಳ ಒಂದು ಗುಂಪು. ಅಂದ್ರೆ ಹೆಂಗೆ ಬೆಲ್ಲ ಇದ್ದಲ್ಲಿ ನೊಣ ಮುಕ್ಕುತ್ತೋ ಹಾಗೆ ಇವರು ಶರೀರ ತುಂಬಾ ರೋಗಗ್ರಸ್ತರಾಗೋಗ್ಬಿಡ್ತಾರೆ. ಒಂದು ಒಬೆಸಿಟಿ ಇರುತ್ತೆ, 2 BP ಇರುತ್ತೆ, 3 ಕೊಲೆಸ್ಟ್ರಾಲ್ ಇರುತ್ತೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಸೊ ಇವೆಲ್ಲವೂ ಕೂಡ ಅದು ಅವ್ರು ತಗೊಳ್ತಾ ಇರೋ ಆಹಾರದಲ್ಲಿ. ಈ ಆಹಾರ ಯಾಕೆ ಬಹಳ ಮುಖ್ಯ ಆಗತ್ತಂದ್ರೆ, ನಾವು ಏನಂತೀವಿ, ನಮ್ಮ ಆಹಾರದ ಹಾಗೆ ನಮ್ಮ ಮನಸ್ಸು, ನಮ್ಮ ಮನಸ್ಸಿನ ಹಾಗೆ ನಮ್ಮ ಹೃದಯ. ಅದಕ್ಕೆ ನಾವಿವತ್ತು ಹಾರ್ಟ್ ಅಂದ್ರೆ ಬ್ರೇನ್, ಹಾರ್ಟ್ ಅಂಡ್ ಬಾಡಿ ಆಕ್ಸಿಸ್ ಅಂತ ಅಂತೀವಿ. ನಾವು ಏನು ಆಹಾರ ತಗೊಳ್ತೀವಲ್ಲ 2 ತರ, ಒಂದು ಹೊಟ್ಟೆಗೆ ತಗೊಳ್ಳೋದು, ಇನ್ನೊಂದು ನೆತ್ತಿಗೆ ತಗೊಳ್ಳೋದು. ಮಕ್ಕಳು ನೀವು ಯಾವುದೇ ಶಾಲೆಗೆ ಹೋಗಿ ಕೇಳ್ಬಿಡಿ, ನಿಮ್ಗೆ ಎಷ್ಟು ಜನರಿಗೆ ಕೋಪ ಬರುತ್ತೆ ಅಂದ್ರೆ ಎಲ್ಲ ಕೈ ಎತ್ತತ್ವೆ, ಎಲ್ಲ ಕೈ ಎತ್ತತ್ವೆ. ಈ ನೆಗೆಟಿವ್ ಥಾಟ್ಸ್ಗಳಿದೆಯಲ್ಲ, ಅದು ಕೂಡ ಹಾರ್ಟ್ ಅಟ್ಯಾಕ್ಗೆ ಮತ್ತೆ ಹೃದಯ ನಿಷ್ಕ್ರಿಯ ಆಗಕ್ಕೆ ಕಾರಣ ಅಂತ ಇವತ್ತಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಒಂದು ಟೆನ್ಷನ್ನು, ಸ್ಟ್ರೆಸ್ ಮಾಡ್ಕೊಳ್ಳೋದು, ಎರಡನೇದು ವಿಪರೀತ ನಕಾರಾತ್ಮಕ ಚಿಂತನೆಗಳು. ಒಂದು ಕಾಲಕ್ಕೆ ನಾವು ಮಕ್ಕಳು ಅಂತಂದ್ರೆ ನಿಷ್ಕಲ್ಮಶ ದೇವ್ರ ತರ ಅಂತ ಇದ್ವಿ. ಹೌದು. ಆದ್ರೆ ಇವತ್ತು ಆ ಮಕ್ಕಳಲ್ಲೂ ಕೂಡ ಕಲ್ಮಶ ತುಂಬೋಕೆ ಕಾರಣ ಅವ್ರು ನೋಡ್ತಾ ಇರೋ ಮೊಬೈಲು, ಆಮೇಲೆ ಆಡ್ತಾ ಇರೋ ವಿಡಿಯೋ ಗೇಮ್ಗಳು, ಅದರಲ್ಲಿ ಬರೀ ಹಾಳು ಮಾಡೋದು, ಡಿಸ್ಟ್ರಾಯ್ ಮಾಡೋದೇ ಇರುತ್ತೆ. ಸೊ ಅವ್ರು ಅದರಲ್ಲೇ ಮುಳುಗಿರೋದ್ರಿಂದ ಅವ್ರ ಆಕ್ಟಿವಿಟಿನೂ ಕಡಿಮೆ ಆಗ್ತಾ ಇದೆ. ಸೊ ಒಂದು ಕಡೆಗೆ ಆಲೋಚನಾ ಶಕ್ತಿ ಕೂಡ ಹೊಟ್ಟೋಗಿದೆ, ಕ್ರಿಯೇಟಿವ್ ಆಗಿ ಮೊದಲಿನ ಹಾಗೆ ಆಟ ಪಾಠ ಅನ್ನೋದು ಬಿಟ್ಬಿಟ್ಟಿದ್ದಾರೆ, ಕಾನ್ಸಂಟ್ರೇಷನ್ ಇಲ್ಲ. ಆಮೇಲೆ ಕಾನ್ಸಂಟ್ರೇಷನ್ ಇಲ್ಲದೆ ಇದ್ದಾಗ ಮನೆಯಲ್ಲೂ ಬೈಸ್ಕೊತಾರೆ, ಸ್ಕೂಲಲ್ಲೂ ಬೈಸ್ಕೊತಾರೆ. ಆ ಬೈಸ್ಕೊಂಡಾಗ ಇನ್ನೂ ಸ್ಟ್ರೆಸ್ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ವಿಷಯಸ್ ಸೈಕಲ್ಲು ಮಕ್ಕಳಲ್ಲಾಗಿದೆ. ನಾವು ನೋಡಿ, ನಾವು ಮಕ್ಕಳಾಗಿದ್ದಾಗ ಇಡೀ ಶಾಲೆಯಲ್ಲಿ ಒಂದು ಮಗು ದಪ್ಪಗಿರೋದು, ಇಡೀ ಶಾಲೆಗೆ ಓ ಡುಮ್ಮಿ 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 ಅಂತ ಕರೀತಾ ಇದ್ವಿ. ಪಾಪ ಅವ್ರಿಗೆ ಬಾಡಿ ಶೇಮಿಂಗ್, ಅವ್ರು ಪಾಪ ಏನು ಇದ್ ಮಾಡದನ್ನೇ ಇರ್ತಾ ಇದ್ರು. ಇವತ್ ನೀವು ಕ್ಲಾಸಿಗೆ ಹೋಗಿ ನೋಡಿ, 30-40% ಮಕ್ಳು ಎಲ್ಲ ದಪ್ಪಗೆ, ಇಷ್ಟ ದಪ್ಪ ಹೊಟ್ಟೆ. ಅಂದ್ರೆ ಅವ್ರು ಇನ್ನೂ ವಯಸ್ಸಿಗೆ ಬರ್ದನೆ
ಮೊದ್ಲಾದ್ರೆ ಏನು ಎಲ್ಲ ಕೆಲ್ಸಕ್ಕೆ ಸೇರ್ಕೊಂಡು ಸಂಪಾದನೆ ಆದ್ಮೇಲೆ ಹೊಟ್ಟೆ ದಪ್ಪಗ್ ಬರ್ತಾ ಇತ್ತು. ಓ ಏನಪ್ಪ ಬಹಳ ಖುಷಿ ಆಗಿದ್ಯಾ, ಸಂಪಾದನೆ ಚೆನ್ನಾಗಿದೆ ಅನ್ನೋರು. Correct. ಇವತ್ತಿಗೆ ಹಾಗಲ್ಲ, ಮಕ್ಕಳಿಗೆ ಹೊಟ್ಟೆ ಬರ್ತಾ ಇದೆ. Okay. ಈ ಹೊಟ್ಟೆ ಅಂತ ಅಂತೀವಲ್ಲ, ಇದಕ್ಕೆ ಟ್ರಂಕಲ್ ಒಬೆಸಿಟಿ ಅಂತೀವಿ. ಹ್ಮ್. ಅಂದ್ರೆ ಎಲ್ಲಾ ಕಡೆಗೂ ನಾವು ತಿಂದಿರೋ ಕಾರ್ಬೋಹೈಡ್ರೇಟು ಫ್ಯಾಟ್ ಆಗಿ ಡೆಪಾಸಿಟ್ ಆಗುತ್ತೆ. ಅದು ಹೊಟ್ಟೆ ಸುತ್ತಲೂ ಆದಾಗ ಅದಕ್ಕೆ ನಾವು ಟ್ರಂಕಲ್ ಒಬೆಸಿಟಿ ಅಥವಾ ಆಪಲ್ ಟೈಪ್ ಆಫ್ ಇದು ಆಂಡ್ರಾಯ್ಡ್ ಒಬೆಸಿಟಿ ಅಂತ ಅಂತೀವಿ. ಅಂದ್ರೆ ಗಂಡಸರಿಗೆ ಹೊಟ್ಟೆ ಬಂದಾಗೆ ಬರೋದು ಅಂತ. ಈ ಹೊಟ್ಟೆ ಬಂದಾಗ ಏನಾಗತ್ತೆ, ಆ ಒಬೆಸಿಟಿಯಿಂದ ಅವರಿಗೆ ಫುಲ್ ಮೆಟಬಾಲಿಕ್ ಸಿಂಡ್ರೋಮೇ ಬದಲಾಗಿ ಹೋಗ್ಬಿಡುತ್ತೆ. ಡಯಾಬಿಟಿಸ್ ಬಂದ್ಬಿಡುತ್ತೆ, BP ಬಂದ್ಬಿಡುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹೈಪೋಥೈರಾಯ್ಡಿಸಮು ಆಗ್ಬೋದು. ಹೀಗಾಗಿ ಇವೆಲ್ಲವೂ ಕೂಡ ಮತ್ತೆ ಹಾರ್ಟ್ ಅಟ್ಯಾಕ್ಗೆ ಕೊನೆಗೆ ಹೋಗ್ಬಿಟ್ಟುತ್ತೆ. Okay. ಸೊ ಹಾಗಾಗಿ ಇಲ್ಲಿ ಅವ್ರು ತಗೊಳ್ಳೋ ಆಹಾರ ಮತ್ತೆ ವಿಚಾರಗಳು ಈ ಎರಡೂ ಸೇರಿದ್ರಿಂದ ಈ ತರ ತೊಂದರೆ ಆಗ್ತಾ ಇದೆ. ಓಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್. ಈಗ ಕೊಲೆಸ್ಟ್ರಾಲ್ ಇರ್ಬೋದು, ಅವರು ಸೇವಿಸುವಂತಹ ಶುಗರಿ ಡ್ರಿಂಕ್ಸ್ ಇರ್ಬೋದು, ಹಾಗೇನೆ ಜಂಕ್ ಫುಡ್ ಇರ್ಬೋದು, ಇದೆಲ್ಲ ಕೂಡ ಲಾಂಗ್ ಟರ್ಮ್ ಡೆಪಾಸಿಟ್ ಇದ್ದ ಹಾಗೆ ಅವ್ರಿಗೆ. ಹೌದು. ಸೊ ಆ ಕಾರಣಗಳಿಂದ ಇವತ್ತು ಯಂಗ್ಸ್ಟರ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಬಿಕಾಸ್ ಅವ್ರ ಮಕ್ಕಳಿದ್ದಾಗ ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರ್ಲಿಲ್ಲ. ಒಂದು ವಿಚಾರ. ಓಕೆ, ಈಗ ಇನ್ನು ಆಫೀಸ್ ವಿಚಾರಕ್ಕೆ ಬಂದ್ರೆ, ಈಗ ತುಂಬಾ ಜನಕ್ಕೆ ಸ್ಟ್ರೆಸ್ ಇದೆ. ಸೊ ನಾನು ಮೊನ್ನೆ ಕೇಳ್ತಾ ಇದ್ದೆ, ಒಬ್ರು ಹೇಳ್ತಿದ್ರು, ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ವ್ಯಾಯಾಮ ಮಾಡ್ತೀನಿ, ಒಳ್ಳೆ ಆಹಾರ ತಗೋತೀನಿ, ಆದ್ರೆ ಆಫೀಸಲ್ಲಿ ಎಷ್ಟು ಸ್ಟ್ರೆಸ್ ಇದೆ ಅಂತ ಹೇಳಿದ್ರೆ ಆ ಸ್ಟ್ರೆಸ್ ಇಂದ ನನಗೆ ಸಮಸ್ಯೆ ಆಗ್ಬೋದು ಅನ್ನೋ ವಿಚಾರ. ಇದು ಹೇಗೆ ಹಾರ್ಟ್ ಅಟ್ಯಾಕ್ಗೆ ಅಥವಾ ಹೃದಯ ಸಂಬಂಧಿ ಕಾಯಿಲೆಗೆ ಏನಾದ್ರೂ ದಾರಿ ಮಾಡ್ಕೊಡತ್ತಾ? ನೋಡಿ, ಇಲ್ಲಿ ಇವತ್ತಿನ ಕೆಲಸಕ್ಕೂ ಹಳೆ ಕೆಲಸಕ್ಕೂ ವ್ಯತ್ಯಾಸ ಇದೆ. ನೀವು ಹೆಣ್ಮಕ್ಳೇ ತಗೊಳ್ಳಿ, ಗಂಡ್ ಮಕ್ಳೇ ತಗೊಳ್ಳಿ. ಹೆಣ್ಮಕ್ಳಾದ್ರೆ ಮನೆಯಲ್ಲಿ ಸಾರಿಸೋದು, ಗುಡಿಸೋದು, ಬಟ್ಟೆ ಒಗೆಯೋದು ಎಲ್ಲ ಕೆಲಸ ಮಾಡೋರು, ಬಹಳ ಚೆನ್ನಾಗಿರೋರು, ಇಡೀ ದಿನ ಬಹಳ ಸಂತೋಷವಾಗಿ. ಆಮೇಲೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಟ್ಟೊಟ್ಟಿಗೆ ಶಾವ್ಗೆ ಮಾಡೋದು, ಇದು ಮಾಡೋದು, ಸಂತೋಷವಾಗಿ ಹಾಡೋರು. ಯಾರಾದ್ರೂ ಪ್ರೆಗ್ನೆಂಟ್ ಆದ್ರೆ ಇವರು ಹಾಡ್ಕೊಂಡು ಖುಷಿ ಪಡೋರು. ಇವತ್ತಾಗಿಲ್ಲ, ಎಲ್ಲ ಮೆಷಿನ್ ಮಾಡುತ್ತೆ, ಇಲ್ಲ ಕೆಲ್ಸದವಳು ಮಾಡ್ತಾಳೆ. ಇವರು ಮನೇಲಿ ಏನೂ ಕೆಲಸ ಇಲ್ಲ. ಒಂದು ಕೂತಲ್ಲೇ ಕೂತ್ಕೊಂಡು ಕೆಟ್ಟ ಸೀರಿಯಲ್ ನೋಡ್ತಾ ಕೂತ್ಕೊಳ್ತಾರೆ, ಇಲ್ಲ ಜಂಕ್ ಫುಡ್ನ ತಿಂತಾ ಕೂತ್ಕೊಳ್ತಾರೆ. ಅಡುಗೆನೂ ಮಾಡೋದಿಲ್ಲ, ಅದನ್ನೂ ಕೂಡ ತರಿಸ್ಕೊಂಡು ತಿಂತಾ ಇದ್ದಾರೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಒಂದು ಈ ತರ ಆಲಸಿಗಳಾಗಿರೋದ್ರಿಂದ ಇನ್ನೊಂದು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಅಲ್ಲೂ ಕೆಲಸ ಮಾಡಬೇಕು, ಇಲ್ಲೂ ಕೆಲಸ ಮಾಡಬೇಕು ಅಂತ ಸ್ಟ್ರೆಸ್ ಮಾಡಿಕೊಂಡು ಅಲ್ಲಿ ಬಾಸ್ ಜೊತೆಗೆ, ಅಸಿಸ್ಟೆಂಟ್ ಜೊತೆಗೆ, ಸುತ್ತೂರ್ ಜೊತೆಗೆ ರಿಲೇಶನ್ಶಿಪ್ ಚೆನ್ನಾಗಿರದೇ ಇದ್ರೆ, ಸ್ಟ್ರೇನ್ ರಿಲೇಷನ್ ಆದಾಗ ಸ್ಟ್ರೆಸ್ಸು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಅದೊಂದು. ಇದಕ್ಕಿಂತ ಮುಖ್ಯವಾಗಿ ನಾವೇನ್ ಕಡಿಮೆ ಗಂಡಸರಿಗಿಂತಲೂ ಅಂತ ಸಿಗರೆಟ್ ಸೇದೋದು, ವೈನ್ ಕುಡಿಯೋದು, ಡ್ರಿಂಕ್ಸ್ ತಗೊಳ್ಳೋದು ಜಾಸ್ತಿ ಆಗಿದೆ. ಬರೀ ಅಷ್ಟಕ್ಕೆ ಮುಗಿದ್ರೆ ಪರವಾಗಿಲ್ಲ, ವಿದೇಶಕ್ಕೆ ಹೋಗಿ ಪಾರ್ಟಿ ಮಾಡಕ್ ಹೋಗ್ಬಿಟ್ಟು ಸತ್ತವ್ರನ್ನು ನಾವು ನೋಡಿದೀವಿ ಅಲ್ವಾ. ಸೊ ಹಾಗಾಗಿ ಯಾವಾಗ ಡ್ರಗ್ಸ್ ತಗೊಳ್ಳೋದನ್ನ ಇವರು ಪ್ರಾರಂಭ ಮಾಡ್ತಾರಲ್ಲ, ಅವ್ರದ್ದು ಹಾಳಾಗತ್ತೆ ಬದುಕು, ಅವ್ರಿಗೆ ಹುಟ್ಟೋ ಮಗುನು ಹಾಳಾಗತ್ತೆ. ಇದು ಹೆಣ್ಮಕ್ಳದ್ದು. ಓಕೆ ಡಾಕ್ಟರ್, ಒಂದು ಚೂರು ಬ್ರೇಕ್ ಮಾಡ್ತೀನಿ ನಾನು. ಹ್ಮ್. ಈಗ ಹೆಣ್ಣು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಇಂದ ನಾವು ಸೇಫ್, ಗಂಡು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಒಂದು ಭಾವನೆ ಇತ್ತು, ಈಗಲೂ ಕೂಡ ಇದೆ. ಯಾಕಂದ್ರೆ ನಮ್ಮ ಹಾರ್ಮೋನ್ಸ್ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಾವು ಸೇಫು, ನಮ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇಲ್ಲ ಅನ್ನೋದು ಒಂದು ವಿಚಾರ. ಸೊ ನೀವೇನ್ ಹೇಳ್ತೀರಾ, ಇತ್ತೀಚಿನ ದಿನಗಳಲ್ಲಿ ಅವ್ರಿಗೂ ಕೂಡ ಜಾಸ್ತಿ ಆಗ್ತಾ ಇದೆಯಾ? ಹೌದು, ಥಾಟ್ ಬಹಳ ಪ್ರಮುಖವಾದಂತ ಪ್ರಶ್ನೆ. ನೋಡಿ, ಹೆಣ್ಣು ಅಂತಂದ್ರೆ ತಾಯ್ತನ. ಈ ತಾಯ್ತನ ಅಂತಂದ್ರೆ ಅವಾಗ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಚೆನ್ನಾಗಿರುತ್ತೆ. ಒಂಥರ ಮಾತೃ ವಾತ್ಸಲ್ಯ, ಮೃದು ಸ್ವಭಾವ, ಬಹಳ ಶಾಂತವಾಗಿರ್ತಾರೆ, ಎಲ್ಲ ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಹಾಗಾಗಿ ಆ ಮಾತೆಯರಿಗೆ ಆ ಭಗವಂತನೇ ಹಾರ್ಮೋನಲ್ ಪ್ರೊಟೆಕ್ಷನ್ ಕೊಟ್ಬಿಟ್ಟು ಅವ್ರಿಗೆ ಈ ಮಕ್ಕಳು ಮುಟ್ಟು ನಿಲ್ಲೋವರೆಗೂ ಅವ್ರಿಗೆ ಪ್ರೊಟೆಕ್ಷನ್ ಇರೋದು. ಆದ್ರೆ ಇವತ್ತೇನಾಗ್ಬಿಟ್ಟಿದೆ, ಹೆಣ್ಮಕ್ಳಾಗಿ ಉಳ್ಕೊಂಡಿಲ್ಲ. ಗಂಡಸರ ಹಾಗೆ ಪ್ಯಾಂಟ್ ಹಾಕೊಳ್ತಾರೆ, ಗಂಡಸರ ಹಾಗೆ ಮಾಡೋದು, ಗಂಡಸರ ಹಾಗೆ ದುರಭ್ಯಾಸ, ಗಂಡಸರ ಹಾಗೆ ಜಗಳಾಡೋದು, ಗಂಡಸರ ಹಾಗೇನೆ ಎಲ್ಲನೂ ಗಂಡಸರಿಗಿಂತಲೂ ಮೀರಿ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗಿದೆ ನೀವು ನೋಡಿರ್ಬೋದು, PCOD, PCOS ಅಂತ ಹೆಚ್ಚಾಗ್ತಾ ಇದೆ. ಹೌದು. ಒಂದು ದಪ್ಪಗಿರ್ತಾರೆ, ದಾಡಿ ಮೀಸೆಗಳೆಲ್ಲ ಬಂದ್ಬಿಡುತ್ತೆ. ಅಂದ್ರೆ ನೀವ್ ಯಾವಾಗ ಗಂಡಸರಿಗೆ ಪೈಪೋಟಿ ಮಾಡಕ್ ಹೋಗ್ತಿರಲ್ಲ, ಆ ಗಂಡಸರ ಟೆಸ್ಟೋಸ್ಟಿರೋನ್ ಜಾಸ್ತಿಯಾಗಿ ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ಗಂಡಸರಿಗೆ ಹೇಗೆ ಹಿಂದ್ಗಡೆಗೆ ರಿಸೀಡಿಂಗ್ ಹೇರ್ ಲೈನ್ ಇರುತ್ತಲ್ಲ, ಅದೇ ತರ ಇವ್ರಿಗೂ ಬಾಳ್ನೆಸ್ ಬರೋಕ್ ಶುರುವಾಗಿದೆ. ಅಂದ್ರೆ ಇವ್ರಿಗೆ ಭಗವಂತ ಕೊಟ್ಟಿರೋ ಪ್ರೊಟೆಕ್ಷನ್ ಬಿಟ್ಕೊಂಡು ಗಂಡಸ ಜೊತೆ ಪೈಪೋಟಿ ಮಾಡಕ್ ಹೋಗಿ ತಾವು ಗಂಡಸರಿಗಿಂತಲೂ ಕೀಳಾಗಿ ತಾಪತ್ರೆಗೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಹೆಣ್ಮಕ್ಳು ಹಾಗೆ ಡ್ರೆಸ್ ಮಾಡ್ಕೊಂಡು ಅವ್ರ ಹಾಗೆ ನಯ ವಿನಯ
ಪ್ರೀತಿ ವಾತ್ಸಲ್ಯದಿಂದ ಇದ್ರೆ ಹ್ಮ್. ಅವ್ರಿಗೆ ಹಾರ್ಮೋನುಗಳು ಕೂಡ ಚೆನ್ನಾಗಿ ಹೆಣ್ಮಕ್ಳ ಹಾರ್ಮೋನೇ ಇರುತ್ತೆ. ಈ ಗಂಡಸರ ಹಾರ್ಮೋನ್ ಹೆಚ್ಚಾಗ್ಬಿಟ್ರೆ ನೀವು ದಾಡಿ ಮೀಸೆ ನಾನು ನೋಡಿದ್ದೀನಿ, ದಾಡಿ ಮೀಸೆ ಬಂದಿದ್ದು ಅಲ್ಲಿ ಇದಕ್ಕೆ ಹೋಗ್ಬಿಟ್ಟು ತೆಗೆಸ್ಕೊಳ್ತಾರೆ. ನೀವ್ ಎಷ್ಟು ತೆಗೆಸ್ಕೊಂಡ್ರು ಏನಂತೆ, ಅದು ಹಾರ್ಮೋನ್ ಬದಲಾಗೋದಿಲ್ವಲ್ಲ. ಸೊ ಹಾಗಾಗಿ ನಾವು ಹೆಣ್ಮಕ್ಳಿಗೆ ಭಗವಂತ ಕೊಟ್ಟಂತ ಆ ದೈವದತ್ತವಾದಂತ ಹಾರ್ಮೋನ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಪ್ರಿಸರ್ವ್ ಮಾಡೋದು ಒಳ್ಳೇದು. ಓಕೆ. ಅದನ್ನ ಬಿಟ್ಟು ನಾವು ಗಂಡಸರ ಹಾಗೆ ಟೆಸ್ಟೋಸ್ಟಿರೋನ್ ಜಾಸ್ತಿ ಆಗ್ಬಿಟ್ಟು ನಾವು ಕೂಡ ಕೂಗಾಡ್ಕೊಂಡು ರೇಗಾಡ್ಕೊಂಡು ಇದ್ ಮಾಡ್ಕೊಂಡು ಹೋದ್ರೆ ಅದು ಒಳ್ಳೇದಲ್ಲ. ಅದ್ರ ಜೊತೆಗೆ ದುರಭ್ಯಾಸಗಳು ಕೂಡ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಸೊ ಇದರಿಂದ ಹೆಣ್ಮಕ್ಳಿಗೆ ಅದು ಕೊಟ್ಟಂತ ಹಾರ್ಮೋನಲ್ ಪ್ರೊಟೆಕ್ಷನ್ ನ್ಯೂಟ್ರಲೈಸ್ ಆಗಿ ಹೋಗ್ಬಿಡ್ತಾ ಇದೆ. ಓಕೆ ಓಕೆ ವೆಲ್ ಸೆಟ್ ಮೇಡಮ್. ಈಗ ಗಂಡಸರು ವಿಚಾರಕ್ಕೆ ಬರೋಣ. ನೀವು ಹೇಳ್ತಾ ಇದ್ರಿ ಹೆಣ್ಮಕ್ಳಿಗೆ ಈ ಸಮಸ್ಯೆ ಆಗ್ತಿದೆ, ಗಂಡ್ ಮಕ್ಳಲ್ಲಿ ಏನಾಗ್ತಿದೆ ಅಂತ. ಗಂಡ್ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದು ಕಾಲಕ್ಕೆ ಹೊಲಕ್ಕೆ ಹೋಗ್ತಾ ಇದ್ರು, ಊಳ್ತಾ ಇದ್ರು, ಶ್ರಮಜೀವಿಗಳಾಗಿದ್ರು, ನಡೀತಾ ಇದ್ರು, ಊರಿಂದ ಊರಿಗೆ ನಡೀತಾ ಇದ್ರು, ಕಿಲೋಗಟ್ಲೆ ನಡೀತಾ ಇದ್ರು. ಏನಂತಾರೆ ಕಿಲೋಮೀಟರ್ಸು, ಒಂದು 10-15 ಕಿಲೋಮೀಟರ್ ನಡೀತಾ ಇದ್ರು. ಎಷ್ಟು ಊಟ ಮಾಡಿದ್ರು ಅರ್ಗಿಸ್ಕೊತಾ ಇದ್ರು, ಕಣ್ತುಂಬ ನಿದ್ರೆ ಮಾಡ್ತಾ ಇದ್ರು, ಚೆನ್ನಾಗಿದ್ರು. ಆದ್ರೆ ಇವತ್ತು ಕೆಲಸ ಮಾಡೋದು ಬದಲಾಗ್ಬಿಟ್ಟಿದೆ. ದೈಹಿಕ ಏನೂ ಇಲ್ಲ, ಬರೀ ಕೂತ್ಕೊಂಡೇ ಮಾಡೋದು. ಈ ಕೂತ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದರಿಂದ ಹಾರ್ಟ್ ಅಟ್ಯಾಕ್ ಹೆಚ್ಚಾಗತ್ತೆ. ಯಾವುದೇ ವ್ಯಕ್ತಿ 3 ಗಂಟೆಗಿಂತಲೂ ಹೆಚ್ಚು ಕೂತಲ್ಲೇ ಕೂತ್ಕೊಂಡಿದ್ರೆ ಕಾಲಿಂದ ಬರುವಂತ ಇದು ಇಂಪ್ಯೂರ್ ಅಂತಂದ್ರೆ ಡಿಸ್ಯಾಚುರೇಟೆಡ್ ಬ್ಲಡ್ ಬರೋದಿಲ್ಲ. ನಮ್ಮ ಕಾಲಿನ ಕಾಪ್ ಮಸಲ್ಸ್ ಇದೆಯಲ್ಲ, ಅದಕ್ಕೆ ನಾವು ಪೆರಿಫರಲ್ ಹಾರ್ಟ್ ಅಂತೀವಿ. ಅಂದ್ರೆ ನಮ್ಮ ಹೊರಗಡೆ ಕಾಲಿಂದ ಬರುವಂತ ರಕ್ತವನ್ನ ಪಂಪ್ ಮಾಡೋ ಶಕ್ತಿ ಅದಕ್ಕಿದೆ. ಅದು ಬಂದು ಶ್ವಾಸಕೋಶಕ್ಕೆ ಹೋಗಿ ಅದು ಶುದ್ಧೀಕರಣ ಆಗಿ ಎಡಗಡೆ ಬಂದು ಹೋಗುತ್ತೆ. ಸೊ ಈ ಶುದ್ಧೀಕರಣ ಆಗಕ್ಕೆ ಅಲ್ಲಿಂದ ರಕ್ತನೇ ಬರದೇ ಇದ್ದಾಗ ಅಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಈ ರಕ್ತ ಹೆಪ್ಪುಗಟ್ಟಿದ್ದು 2 ತರ ಡೇಂಜರಸ್ ಆಗುತ್ತೆ. ಒಂದು, ಸಡನ್ಲಿ ಅಲ್ಲಿಂದ ಹೊರಟೋಗ್ಬಿಟ್ರೆ ಲಂಗ್ಸ್ ಅಲ್ಲಿ ಹೋಗಿ ಪಲ್ಮರಿ ಎಂಬಾಲಿಸಮ್ ಆಗಿ ಸಡನ್ ಡೆತ್ ಆಗತ್ತೆ. ಇಲ್ಲ ಹಾರ್ಟ್ ಅಲ್ಲಿ ಹೋಲ್ ಇದ್ರೆ ಅದು ಅಲ್ಲಿಂದ ಪಾಸ್ ಆಗಿ ಎಡಗಡೆಗೆ ಬಂದು ಸ್ಟ್ರೋಕ್ ಆಗ್ಬಿಡುತ್ತೆ. ಇಲ್ಲ ಕೊರನರಿ ಆರ್ಟ್ರಿಗೆ ಹೊರಟೋಗುತ್ತೆ. ಸೊ ಹಾಗಾಗಿ ಈ ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕು ಹೆಚ್ಚಾಗತ್ತೆ ಅನ್ನೋದು ಗೊತ್ತಾಗಿದೆ. ಎರಡನೇದೇನು ಅಂತಂದ್ರೆ, ಅವ್ರಿಗೆ ಟಾರ್ಗೆಟ್ ಇರುತ್ತೆ, ಇದು ಮುಗಿಸ್ಬೇಕು ಅಂತಂದಾಗ ಒಂದೇ ಸಮನೆ ಕೆಲಸ ಮಾಡ್ತಾ ಹೋಗ್ತಾರೆ. ಆ ಕೆಲಸದಲ್ಲಿದ್ದಾಗ ಮಲ್ಗೋದನ್ನ ಮರ್ತು ಬಿಡ್ತಾರೆ. ನೀವು ನೋಡಿ, ಸಾಮಾನ್ಯವಾಗಿ ನಾವ್ ಏನೇ ಇದ್ ಮಾಡಿದ್ರೆ ಕರೆಕ್ಟ್ ಸಮಯಕ್ಕೆ ಹಸಿವೆ ಆಗತ್ತೆ, ಸರಿಯಾದ ಸಮಯಕ್ಕೆ ನಿದ್ರೆ ಮಾಡ್ತೀವಿ, ಸರಿಯಾದ ಸಮಯಕ್ಕೆ ಏಳ್ತೀವಿ. ಇದು ಸರ್ಕೇಡಿಯನ್ ಸೈಕಲ್ ಅಂತ ಇರುತ್ತೆ. ನಮ್ಮ ಶರೀರನೇ ಅದು ಒಂದು ಸೈಕಲ್ ತರ, ಅಂದ್ರೆ ಕ್ಲಾಕ್ ತರ ಕೆಲಸ ಮಾಡ್ತಾ ಇರತ್ತೆ, ಬಹಳ ಪ್ರಿಸೈಸ್ ಆಗಿ. ನಿಮ್ಗೆ ನೋಡಿ, ಎಲ್ಲರಲ್ಲೂ ಮರ್ತಿರ್ತೀವಿ, ಆ ಕರೆಕ್ಟ್ ಊಟದ ಸಮಯ ಆಗ್ಬಿಟ್ಟ ತಕ್ಷಣ ಹೊಟ್ಟೆ ಹಸಿವೆ ಆಯ್ತು ಅಂತ. ಅಂದ್ರೆ ಹೊಟ್ಟೆಗೂ ಬ್ರೈನ್ಗೂ ಇದಕ್ಕೂ ಕನೆಕ್ಷನ್ ಇರುತ್ತೆ. ಆದ್ರೆ ಇವರು ಕೆಲಸ ಮಾಡ್ತಾ ಏನ್ ಮಾಡ್ತಾರೆ, ಕಾಫಿ ಇರುವಂತ ಕೆಫೆನ್ ಇರೋದನ್ನ ಕುಡಿತಾ ಹೋಗ್ತಾರೆ. ಅಂದ್ರೆ ತಮ್ಮನ್ ತಾವು ಎಚ್ಚರಾಗಿ ಇಟ್ಕೊಳ್ಳೋದಕ್ಕೋಸ್ಕರ. ಹೌದು. ಈ ಕೆಫೆನ್ ಇದೆಯಲ್ಲ, ಅದು ಬ್ರೈನ್ ಡ್ಯಾಮೇಜ್ ಮಾಡೋದ್ರ ಜೊತೆಗೆ, ಬ್ರೈನ್ ಅಲರ್ಟ್ ಮಾಡೋದ್ರ ಜೊತೆಗೆ ಹಾರ್ಟ್ ರೇಟ್ ಜಾಸ್ತಿ ಮಾಡುತ್ತೆ. ಅದು ಒಂದ್ ಕಡೆಗೆ ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದ್ ಕಡೆಗೆ ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗುತ್ತೆ. ಸೊ ಆ ಕುಡಿಯೋದು ಇದೆಯಲ್ಲ, ಕಾಫಿ, ವಿಪರೀತ ಕಾಫಿ ಕುಡಿತಾರೆ. ಅದ್ರ ಜೊತೆಗೆ ಕೂತಲ್ಲೇ ಕೂತಿರ್ತಾರೆ, ನಿದ್ರೆ ಮಾಡೋದಿಲ್ಲ. ಇವತ್ತಿಗೆ ಗೊತ್ತಾಗಿದೆ, ಯಾರು 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡ್ತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಹೆಚ್ಚು ಅಂತ ವೈಜ್ಞಾನಿಕವಾಗಿ ಅದು ಸಾಬೀತಾಗಿ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಟೀ ಕುಡಿಯೋರು ತುಂಬಾ ಜನ ಇದ್ದಾರೆ, ಟೀ ಅಭ್ಯಾಸ ಇರೋರು. ಟೀ ಇಂದ ಏನಾದ್ರು ಸಮಸ್ಯೆ? ಟೀನಿಂದ ಏನಾಗುತ್ತೆ, ಯೂರಿನ್ ಜಾಸ್ತಿ ಹೋಗುತ್ತೆ. ಅದರಲ್ಲಿ ಫ್ಲಾವಿಯಾಯ್ಡ್ಸು ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಅಷ್ಟು ಚಹಾ ಕುಡಿಯೋದೇನು ಅಷ್ಟು ಕೆಟ್ಟದಲ್ಲ. ಆದ್ರೆ ಕೆಫೆನು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆಮೇಲೆ ಕೆಫೆನ್ ಇರುವಂತ ಫಿಸಿ ಡ್ರಿಂಕ್ಸ್ಗಳು, ಅಂದ್ರೆ ನೀವು ಕೋಕೋ ಕೋಲಾ, ಪೆಪ್ಸಿಗಳು ಕಲರ್ ನೋಡಿ, ನಿಮ್ಮಮ್ಮ ಹಾಕಿರೋ ಕಾಫಿ ಡಿಕಾಕ್ಷನ್ ತರಾನೇ ಕಲರ್ ಇರುತ್ತೆ. ಯಾಕಂದ್ರೆ ಅದರಲ್ಲಿ ನಾವು 6 ಪಟ್ಟು ಹೆಚ್ಚು ಕಾಫಿ ಕುಡಿದಷ್ಟು, ಅಂದ್ರೆ 6 ಲೋಟ ಕಾಫಿ ಒಟ್ಟಿಗೆ ಕುಡಿದಷ್ಟು. ಸೊ ಹಾಗಾಗಿ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಇದಲ್ದೇನೆ ಜಿಮ್ಗೆ ಹೋಗ್ತಾರಲ್ಲ, ನಾನು ಇದ್ ಮಾಡಿದ್ದೀನಿ, ಸ್ವಲ್ಪ ಜಿಮ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಮಾಡೋದೆಲ್ಲ ಕೆಟ್ಟದ್ ಮಾಡ್ಬಿಟ್ಟು ಜಿಮ್ಗೆ ಹೋದ್ರೆ ಸರಿ ಆಗ್ತೀನಿ ಅಂತಲ್ಲ. ಅಲ್ಲಿ ಜಿಮ್ನಲ್ಲಿ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಇನ್ನೂ ಅಲರ್ಟ್ ಆಗಿ ಬಹಳ ಎನರ್ಜಿ ಬರಕ್ಕೆ ಎನರ್ಜಿ ಡ್ರಿಂಕ್ ಅಂತ ಕೊಡ್ತಾರೆ. ಆ ಎನರ್ಜಿ ಡ್ರಿಂಕ್ ಅಲ್ಲಿ, ಒಂದು ಎನರ್ಜಿ ಡ್ರಿಂಕ್ ನಲ್ಲಿ 70 ಮಿಲಿಗ್ರಾಮ್ ಕೆಫೆನ್ ಇರುತ್ತೆ. ಅಂದ್ರೆ ನಿಮ್ಮಮ್ಮ ಕೊಟ್ಟಿರೋ ಕಾಪಿನಲ್ಲಿ
4 ರಿಂದ 5 ಮಿಲಿಗ್ರಾಮ್. ಅದು ನಿಮ್ಗೆ ಉಲ್ಲಾಸ ಕೊಟ್ಟು ಒಂಥರ ಮನ್ಸು ಚೆನ್ನಾಗಾಗತ್ತೆ. ಆದ್ರೆ ಇವ್ರು ತಗೊಳ್ಳೋ ಎನರ್ಜಿ ಡ್ರಿಂಕ್ ನಲ್ಲಿ ಅದರದ್ದು 60 ಪಟ್ಟು. ಪಟ್ಟು ಜಾಸ್ತಿ ಇರುತ್ತೆ. ಆವಾಗ ಅದು ನಿಮಗೆ ಆರೋಗ್ಯಕ್ಕೆ ಒಳ್ಳೇದಾಗೋದಿಲ್ಲ. ಸೊ ಅದರಿಂದ ಅವ್ರಿಗೆ ಹೃದಯದ ಮಿಡಿತ ಏರ್ಪೇರಾಗ್ಬಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ, ನಿದ್ರೆ ಕಡಿಮೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ, ಆಮೇಲೆ ಓಡಾಟ ಕಡಿಮೆ ಆಗೋದ್ರಿಂದ ಬೊಜ್ಜು ಬರುತ್ತೆ. ಅದ್ರ ಜೊತೆಗೆ ಅವರು ಕೆಲಸ ಮಾಡ್ತಾ ಮಾಡ್ತಾನೆ ಒಂದು ತಿಂತಾ ಇರ್ತಾರೆ, ಇಲ್ಲ ಕುಡಿತಾ ಇರ್ತಾರೆ. ಅದು ತಿನ್ನೋದೇನು, ಚಿಪ್ಸ್ಗಳನ್ನ, ಇದನ್ನ, ಕುಕ್ಕಿಗಳನ್ನ, ಬಿಸ್ಕೆಟ್ಗಳನ್ನ, ಡ್ರೈ ಆಗಿರೋದನ್ನ ತಗೊಳ್ತಾರೆ, ಯಾಕಂದ್ರೆ ಕೆಲಸ ಮಾಡ್ತಾ ಇರ್ತಾರೆ ಅಂತ. ಸೊ ಅದು ಕೂಡ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ, ಯಾಕಂದ್ರೆ ಅದರಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಇರುತ್ತೆ. ಈ ಟ್ರಾನ್ಸ್ ಫ್ಯಾಟ್ಸ್ ಇರುವಂತದ್ದು ಯಾವುದನ್ನೇ ತಿಂದ್ರೂ ಕೂಡ ರಕ್ತನಾಳದ ಒಳಗಡೆಗೆ ಜಿಡ್ಡು ಶೇಖರಣೆಗೊಂಡು ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋದು ಜಾಸ್ತಿ ಆಗದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವರು ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಕೂತಿದ್ದಕ್ಕೆ ತೊಂದರೆ, ಮಲಗದೆ ಇರೋದ್ರಿಂದ ತೊಂದರೆ, ಕೂತ್ಕೊಂಡಾಗ ಅವ್ರು ತಿಂತಾ ಇರೋ ಜಂಕ್ ಫುಡ್, ಅದು ಕುಡಿತಾ ಇರೋದು ಕೆಫೇನ್ ಇರುವಂಥದ್ದು, ಅದರ ಜೊತೆಗೆ ಸ್ಟ್ರೆಸ್ಸು. ಯಾಕಂದ್ರೆ ಟಾರ್ಗೆಟ್ ಇರ್ತದೆ, ಅಷ್ಟ್ರ ಒಳಗಡೆ ಮುಗಿಸ್ಬೇಕು. ಅದು ಮುಗಿದೇ ಇದ್ರೆ ಅಯ್ಯೋ ಏನಾಗುತ್ತೋ ಏನು ಅಂತ. ಆಮೇಲೆ ಇನ್ನೊಂದು, ಅಲ್ಲಿ ವಿದೇಶದಲ್ಲಿ ಡೇ ಇದ್ದಾಗ ಇಲ್ಲಿ ರಾತ್ರಿ. ಸೊ ಹಾಗಾಗಿ ಇವರು ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ಮನೆಗೆ ಬಂದ್ರೆ ಮನೆಗೂ ಮಲ್ಗೋದಿಲ್ಲ, ಮನೆಯಲ್ಲೂ ಮತ್ತೆ ಇನ್ನೇನಾದ್ರೂ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ನೈಟ್ ಡ್ಯೂಟಿ ಮಾಡೋರು, ಈಗ ನಾವಂದ್ರೆ ಏನು, ನೈಟ್ ಡ್ಯೂಟಿನೂ ಮಾಡ್ತಾ ಇದ್ರು, ಡೇ ಡ್ಯೂಟಿನೂ ಮಾಡ್ತಾ ಇದ್ರು, ಏನೇ ಮಾಡ್ತಾ ಇದ್ರು ಒಂದು ಜೀವ ಉಳಿಸ್ತಾ ಇದೀವಿ ಅನ್ನೋ ಸಂತೋಷ ಇರೋದು. ಇವ್ರಿಗೆ ಅದಿರಲ್ಲ, ಬರೀ ಆತಂಕ ಆತಂಕ ಆತಂಕ. ಸೊ ಇಡೀ ಅವ್ರ ಬದುಕನ್ನ ಆತಂಕದಲ್ಲಿ ಕಳೀತಾ ಇದ್ದಾರೆ. ಸೊ ಹಾಗಾಗಿ ಆತಂಕ, ಮತ್ತೆ ದಪ್ಪಗಾಗಿರೋದು, ಸ್ಮೋಕಿಂಗ್ ಮಾಡೋದು, ಅದ್ರ ಜೊತೆ ಡ್ರಿಂಕ್ಸ್ ಮಾಡೋದು. ನಾನು ಇಡೀ ವಾರ ಬಹಳ ಕೆಲಸ ಮಾಡಿದೀನಿ ಅಂತಂದ್ರೆ ವೀಕೆಂಡಿಗೆ ಪಾರ್ಟಿಗೆ ಹೋಗ್ಬಿಡ್ತಾರೆ. ಏನು ಬೆಟ್ಟ ಕಡ್ದಿದ್ದ ಹಾಗೆ ಇಡೀ ವಾರ ಕೆಲಸ ಮಾಡಿದ್ದೀನಿ, ಐ ನೀಡ್ ಅ ಬ್ರೇಕ್, ಐ ನೀಡ್ ರಿಲ್ಯಾಕ್ಸೇಷನ್. ಆ ಮಣ್ಣು ರಿಲ್ಯಾಕ್ಸೇಷನ್ ಅಲ್ಲದು, ಅದು ಇನ್ನೂ ಹಾಳು ಮಾಡೋ ಅಂಥದ್ದು. ಸೊ ಹಾಗಾಗಿ ಅಲ್ಲಿ ಪಾರ್ಟಿಗೆ ಹೋದಾಗ ಏನ್ ಮಾಡ್ತಾರೆ, ಕುಡಿತಾರೆ, ಸೇತ್ತಾರೆ, ತಿಂತಾರೆ. ಸೊ ಈ ಮೂರು ಕೂಡ ಏನಂತಂದ್ರೆ ಬೆಂಕಿ ಹಚ್ಚಿ ಊದಿ ಅದಕ್ಕೆ ತುಪ್ಪ ಸುರಿದು ಬಗ್ಗಂತ ಇದ್ ಮಾಡ್ತಕ್ಕೆ. ಸೊ ಪೂರ್ತಿ ನಿಮ್ದು ಡ್ಯಾಮೇಜ್ ಆಗುತ್ತೆ, ಆಮೇಲೆ ನಿದ್ರೆ ಆಗಿರೋದಿಲ್ಲ. ಬಟ್ ಅವ್ರು ಹೇಳೋದು ನಾವು ವಾರಕ್ಕೆ ಒಂದ್ಸಲ ಅಷ್ಟೇ ಮಾಡ್ತೀವಿ, ಅಥವಾ ಒನ್ಸ್ ಇನ್ ಅ ಮಂತ್, ಟ್ವೈಸ್ ಇನ್ ಅ ಮಂತ್, ಅದರಿಂದ ನಮ್ಗೇನು ಎಫೆಕ್ಟ್. ಈಗ ನಾನು ಪಾಯ್ಸನ್ ಅನ್ನ ಬರೀ ಒನ್ಸ್ ಇನ್ ಅ ಮಂತ್ ತಗೊಳ್ತೀನಿ, ಟ್ವೈಸ್ ಇನ್ ಮಂತ್ ತಗೊಳ್ತೀನಿ ಅಂದ್ರೆ ಡ್ಯಾಮೇಜ್ ಆಗೋದು ಹಾಗೆ ಆಗಿರುತ್ತಲ್ವಾ. ಈಗ ನೀವು ಕೊಲೆಸ್ಟ್ರಾಲು ಒಂದೇ ದಿನ ತಗೊಂಡೆ, ಇನ್ನು ಆ ಮೂಮೆಂಟ್ ಅಲ್ಲಿ ಜಾಸ್ತಿ ಆಗಿರುತ್ತಲ್ಲ, ಅದು ಹೋಗಿ ಡೆಪಾಸಿಟ್ ಆಗತ್ತಲ್ಲ. ಓಕೆ, ಬಟ್ ನಾನು ವರ್ಕೌಟ್ ಮಾಡಿ ಬರ್ನ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು, ರಾತ್ರಿ ಎಲ್ಲ ಪಾರ್ಟಿ ಮಾಡಿ ವರ್ಕೌಟ್ಗೆ ಹೋಗಿ ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತವ್ರನ್ನ ನಾವು ಕೇಳಿಲ್ವೇ? ನೋಡಕ್ ಚೆನ್ನಾಗಿ ಕಾಣ್ತಿರ್ತಾರೆ, 6 ಪ್ಯಾಕ್ ಇರುತ್ತೆ, ಬಟ್ ಬ್ರೇನಿಗೆ ಹಾರ್ಟ್ಗೆ ಆಗಿರೋ ಡ್ಯಾಮೇಜ್ ನಿಮ್ ಕಣ್ಣಿಗೆ ಕಾಣಲ್ವಲ್ಲ. ಕರೆಕ್ಟ್ ಅಲ್ವಾ? ತಪ್ಪು ಮಾಡ್ಬಿಟ್ಟು ನಾನು ಮಾಡ್ತಾ ಇಲ್ಲ, ನಾನು ಸರಿ ಇದ್ದೀನಿ ಅಂತಂದ್ರೆ ಅದು ಮೂರ್ಖತನ ಆಗತ್ತೆ. ಸೊ ಒಂದು ಪಾರ್ಟಿ ಮಾಡೋದೇ ತಪ್ಪು. ಎರಡನೇದು ನೋಡಿ, ನಮ್ದು ಹಳೆ ಕಾಲದಲ್ಲಿ ಈ ಪಾರ್ಟಿ ಅಂದ್ರೆ ಏನು, ಸತ್ಯನಾರಾಯಣ ಪೂಜೆ ಇಡೋದು, ಎಲ್ಲ ಜನ ಸೇರೋದು, ಮಾತಾಡೋದು, ಸಂತೋಷ, ಹಬ್ಬ ಹರಿದಿನದಲ್ಲಿ ಒಬ್ರಿಗೊಬ್ರು ಅರಿಶಿನ ಕುಂಕುಮ ಕೊಟ್ಟು ಈಗ ಈ ತರ ಇಲ್ಲ. ಪಾರ್ಟಿ ಅಂತಂದ್ರೆ ಏನು, ಕುಡಿಯೋದು, ತಿನ್ನೋದು, ಸೇದೋದು, ಆಮೇಲೆ ರಾತ್ರಿ ನಿದ್ರೆ ಇಲ್ಲದೆ ನಿದ್ರೆಗಿಡೋದು. ಸೊ ಬೆಳಗಿನ ಜಾವ 3:30ವರೆಗೂ ಎದ್ದು ಬಂದು ನಾನು ಮಲಗ್ತೀನಿ ಅಂತ 12 ಗಂಟೆಗೆ ಮಲಗಿದ್ರೆ ನಿಮ್ಮ ಬಾಡಿ ಇದು ಪೂರ್ತಿ ಸರ್ಕೇಡಿಯನ್ ಸೈಕಲ್ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತಲ್ಲ. ಓಕೆ 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 ಮ್ಯಾಮ್, ಈಗ ನಿದ್ರೆಗಿಡೋದ್ರಿಂದನೂ ಕೂಡ ತುಂಬಾ ರಿಸ್ಕ್ ಇದೆ ಹಾರ್ಟ್ ಅಟ್ಯಾಕ್ಗೆ ಅಂತ ನಿಮ್ಮ ಮಾತಿನಲ್ಲಿ ನನಗೆ ಗೊತ್ತಾಯ್ತು. ಈಗ ಇನ್ನು ಲಾಂಗ್ ವರ್ಕಿಂಗ್ ಅವರ್ಸ್ ಬಂದ್ರೆ ಇಟ್ ಇಸ್ ಅನ್ಅವಾಯ್ಡಬಲ್, ಯಾಕಂದ್ರೆ ಎಲ್ರಿಗೂ ಕೂಡ ಅವ್ರ ಕೆಲಸನೂ ಮುಖ್ಯ ಆಗುತ್ತೆ, ಕರಿಯರು ಇಂಪಾರ್ಟೆಂಟ್ ಆಗುತ್ತೆ. ಈಗ 10 hours 11 hours 12 hours ಲಾಂಗ್ ಅವರ್ಸ್ ಕೂತ್ಕೊಂಡು ಕೆಲಸ ಮಾಡೋರಿಗೆ ನಿಮ್ಮ ಕಡೆಯಿಂದ ಒಂದು ಸಜೆಷನ್ಸ್ ಕೊಡೋದಾದ್ರೆ, ಮಧ್ಯದಲ್ಲಿ ಅವ್ರು ಏನಾದ್ರು ಬದಲಾವಣೆ ಮಾಡ್ಕೊಂಡು ಕೂತ್ಕೊಂಡು ಕೆಲಸ ಮಾಡುವಾಗ ಅಲ್ಲೇ ಚೇರ್ ಮೇಲೆ ಕೂತ್ಕೊಂಡು ಮಾಡುವಂತ ಎಕ್ಸಸೈಸ್ಗಳಿದೆ. ನೀವು ಮೀಟಿಂಗ್ ಅಟೆಂಡ್ ಮಾಡ್ತಾ ಇರ್ತೀರಾ, ಮಾತಾಡ್ತಾ ಇರ್ತೀರಾ, ಅವ್ರಿಗೇನು ನೀವು ಕಂಡ್ರು ಪರವಾಗಿಲ್ಲ, ನೀವು ಎಕ್ಸಸೈಸ್ ಮಾಡ್ಕೊಂಡು ತಲೆ ಅಲ್ಲಾಡ್ಸ್ಕೊಂಡು ಇದ್ ಮಾಡ್ಕೊಂಡು ಕೂತ್ಕೊಂಡಲ್ಲೇನೆ ಎಕ್ಸಸೈಸ್ ಮಾಡೋದು ಬೇಕಾದಷ್ಟು ಇರುತ್ತೆ. ಆಮೇಲೆ ಇವ್ರು ಕರ್ಬಿಟ್ಟು ಇದು ಹೋಗಿ ಅವ್ರು ಕೊಡು ಅಂತ ಹೇಳೋದ್ರ ಬದಲು ನೀವೇ ಎದ್ದು ಹೋಗಿ ನಿಮ್ ಫೈಲ್ಗಳನ್ನ ಇನ್ನೊಬ್ರಿಗೆ ಕೊಟ್ರೆ ಅವ್ರಿಗೆ ಮಾತಾಡ್ಸ್ಕೊಂಡು ಬಂದ್ರೆ ಆಗತ್ತೆ. ಕಾಫಿ ಬ್ರೇಕ್ ಅಂತ ತಗೊಂಡು ನೀವು ಕಾಫಿ ಕುಡಿಯಕ್ ಹೋಗಿದ್ರೆ
ಅದು ಒಳ್ಳೇದಾಗಲ್ಲ. ಇಲ್ಲ ನನ್ ಕಾಫಿ ಬ್ರೇಕ್ ಇಲ್ಲ, ನಾನು ಇಲ್ಲೇ ಕೂತಲ್ಲೇ ಕುಡಿತೀನಿ ಅಂತ ಕಾಫಿ ಕುಡಿದ್ರು ಅದು ಒಳ್ಳೇದಾಗಲ್ಲ. ನನಗೆ ನಿದ್ರೆ ಬರ್ತಾ ಇದೆ, ನನ್ ಕೆಲಸ ಆಗಿಲ್ಲ ಅಂತ ಹೆಚ್ಚು ಅಮೌಂಟ್ ಆಫ್ ಕಾಫಿ ಕುಡಿದ್ರೆ ಅದು ಹೃದಯಕ್ಕೆ ಹಾನಿಕಾರಕ. ಇದ್ರ ಜೊತೆಗೆ ಅವರು ತಗೊಳ್ಳೋ ಆಹಾರವನ್ನ ಜಂಕ್ ಫುಡ್ ಅನ್ನ ಪೂರ್ತಿ ಬಿಟ್ಬಿಡ್ಬೇಕು. ಜಂಕ್ ಫುಡ್ ಅಂದ್ರೇನು? ಬಿಳೆ ಮೈದಾನಲ್ಲಿ ಮಾಡಿರುವಂತ ಈ ಪಿಜ್ಜಾ, ಹ್ಯಾಂಬರ್ಗಳು, ವೈಟ್ ಬ್ರೆಡ್, ಸ್ಯಾಂಡ್ವಿಚ್ ಇವೆಲ್ಲವೂ ಕೂಡ ವೈಟ್ ಪಾಯ್ಸನ್ ಮೈದಾನಿಂದ ಮಾಡಿರೋದು. ಆಮೇಲೆ ಕೇಕು, ಪೇಸ್ಟ್ರಿ, ಅದು ಇದು ಅದರಲ್ಲೆಲ್ಲ ಶುಗರ್ ಇರುತ್ತೆ, ಅದ್ರ ಜೊತೆಗೆ ಟ್ರಾನ್ಸ್ ಫ್ಯಾಟ್ಸ್ ಇರುತ್ತೆ. ಈ ಟ್ರಾನ್ಸ್ ಫ್ಯಾಟ್ಸ್ ಅಂತಂದ್ರೆ ವೆಜಿಟೇಬಲ್ ಆಯಿಲ್ನ ಆಕ್ಸಿಡೈಸ್ ಮಾಡಿ ಅದನ್ನ ಡಾಲ್ಡಾ ವನಸ್ಪತಿ ತರ ಮಾಡೋದಕ್ಕೆ ನಾವು ಟ್ರಾನ್ಸ್ ಫ್ಯಾಟ್ಸ್ ಅಂತೀವಿ. ಅದ್ ಹಾಕಿ ಬಹಳ ಕುರ್ಕುರೆಯಾಗಿ ಕ್ರಿಸ್ಪ್ ಆಗಿರುತ್ತೆ ಅಂತ, ಬಹಳ ಚೆನ್ನಾಗಿರುತ್ತೆ ಅಂತ ತಿಂತಾರೆ, ಆದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಬಾಯಿಗೆ ಯಾವ್ದು ರುಚಿಯಾಗಿರುತ್ತೋ ಅದು ಇರಲ್ಲ. ಆಮೇಲೆ ಪ್ಯಾಕೆಟ್ನ ತಂದು ಅಲ್ಲಿ ತಿಂತಾ ಕೂತ್ಕೊಳ್ತಾರೆ, ಯಾಕಂದ್ರೆ ಮನೆಯಿಂದ ಕಟ್ಕೊಂಡು ಬಂದಿರೋದಿಲ್ಲ. ಈಗ ನಾನು 46 ವರ್ಷ ಸರ್ವಿಸ್ ಮಾಡಿದ್ದೀನಿ, ಮನೆಯಿಂದ ಊಟ ಕಟ್ಕೊಂಡು ಹೋಗ್ತಾ ಇದ್ದೆ, ನಾನು ಯಾವತ್ತೂ ಹೊರಗಡೆಯಿಂದ ತಿಂತಾ ಇರ್ಲಿಲ್ಲ. ಈಗ ನೀವು ಅದನ್ನ ತಂದು ತಿಂತಾ ಇದ್ರೆ ಅದ್ರಲ್ಲಿ ಏನಿರುತ್ತೆ? ಒಂದು ಪ್ರಿಸರ್ವೇಟಿವ್ ಇರುತ್ತೆ, ಅದು ಕೆಮಿಕಲ್. ನೆಕ್ಸ್ಟ್ ಕಲರಿಂಗ್ ಏಜೆಂಟ್ ಇರುತ್ತೆ, ಅದು ಕೆಮಿಕಲ್. ಅದ್ರ ಜೊತೆಗೆ ಸಕ್ಕರೆ ಜಾಸ್ತಿ ಇರುತ್ತೆ, ಮೈದಾ ಜಾಸ್ತಿ ಇರುತ್ತೆ, ಟ್ರಾನ್ಸ್ ಫ್ಯಾಟ್ಸ್ ಇರುತ್ತೆ. ಇದ್ರ ಜೊತೆಗೆ ಟೇಸ್ಟ್ ಎನ್ಹ್ಯಾನ್ಸರ್ ಹಾಕಿರ್ತಾರೆ, ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಆ ಟೇಸ್ಟ್ ಎನ್ಹ್ಯಾನ್ಸರ್ ಇಂದ ಇನ್ನು ತಿನ್ಬೇಕು 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 ಅಂತ ಕ್ರೇವಿಂಗ್ ಬಂದ್ಬಿಡುತ್ತೆ. ಇದು ಯಾವುದೇ ಕ್ರೇವಿಂಗ್ ಬಂದ್ರೆ, ಅದು ಸ್ಮೋಕಿಂಗೇ ಇರ್ಲಿ, ಡ್ರಿಂಕಿಂಗೇ ಇರ್ಲಿ, ತಿನ್ನೋದಕ್ಕೆ ಇರ್ಲಿ, ಯಾವುದೇ ಕ್ರೇವಿಂಗ್ ಬರುತ್ತಲ್ಲ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಓಕೆ 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 ಮೇಡಮ್, ಈಗ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಅಂತ ನನ್ಗೊಂದು ಪ್ರಶ್ನೆ. ಅಂದ್ರೆ ಹೆಸರಲ್ಲೇ ಸೈಲೆಂಟ್ ಇದೆ, ಸೈಲೆಂಟ್ ಆಗಿ ಆಗುವಂತ ಹಾರ್ಟ್ ಅಟ್ಯಾಕ್ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿರುವಂತದ್ದು. ಇದು ಯಾಕಾಗತ್ತೆ, ಹೇಗಾಗತ್ತೆ? ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಥವಾ ಸೈಲೆಂಟ್ ಇಸ್ಕೀಮಿಯಾ ಅಂತ ಅಂತೀವಿ. ಒಳಗಡೆಗೆ ರಕ್ತನಾಳಗಳಲ್ಲಿ ಜಿಡ್ ಶೇಖರಣೆ ಆಗಿರುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ಈಗ ನಾವು ಓಡಾಡ್ಕೊಂಡಿರೋರ್ಗೆ ಸ್ವಲ್ಪ ಹೋಗ್ತಾ ಇದ್ದಂಗೆ ಎದೆನೋ ಬಂದ್ಬಿಡುತ್ತೆ, ಗೊತ್ತಾಗತ್ತೆ. ಯಾರು ಸೆಡೆಂಟ್ರಿ ಹ್ಯಾಬಿಟ್ ಅಂದ್ರೆ ಆಲ್ಸಿಗಳಾಗಿ ಕೂತಲ್ಲೇ ಕೂತಿರ್ತಾರಲ್ಲ, ಒಳಗಡೆ ಬ್ಲಾಕ್ ಇದ್ರೂ ಗೊತ್ತಾಗಲ್ಲ, ಯಾಕಂದ್ರೆ ಎಫರ್ಟೇ ಮಾಡಲ್ವಲ್ಲ. ಇದು ನಾವು ಎಕ್ಸಸೈಸ್ ಮಾಡಿದಾಗ, ಓಡಾಡಿದಾಗ, ಮಾಡಿದಾಗ ನಮಗೆ ಡಿಮಾಂಡ್ ಟು ಸಪ್ಲೈ ಮಿಸ್ ಮ್ಯಾಚ್ ಅಂತ ಗೊತ್ತಾಗತ್ತೆ. ನಾವು ನಡೆದಾಗ ಡಿಮಾಂಡ್ ಜಾಸ್ತಿ ಆಗತ್ತೆ, ಆವಾಗ ಸಪ್ಲೈ ಕಡಿಮೆ ಆಗಿದೆ ಅಂತ ಎದೆನೋ ಬಂದಿದ್ದು ಮುನ್ಸೂಚನೆ ಗೊತ್ತಾಗತ್ತೆ. ಈ ಕೂತ್ಕೊಂಡಲ್ಲೇ ಇದ್ದವ್ರಿಗೆ ಅದು ಗೊತ್ತಾಗಲ್ಲ. ಎರಡನೇದು, ಯಾರಿಗೆ ಡಯಾಬಿಟಿಸ್ ಇರುತ್ತಲ್ಲ ಅವ್ರಿಗೆ ಆಟೋನಾಮಿಕ್ ಡಿಸ್ಟರ್ಬೆನ್ಸ್ ಇರುತ್ತೆ, ಅವ್ರಿಗೆ ಪೇನ್ ಸೆನ್ಸೇಷನ್ ಕಡಿಮೆ ಇರುತ್ತೆ. ಕಾಲಿಗೆ ಚುಚ್ಚಿದ್ರು ನೋವು ಗೊತ್ತಾಗಲ್ಲ, ಅಯ್ಯೋ ಇದಾದಾಗ ಆಮೇಲೆ ಕೀವಾಗಿದೆ ಅಂತ ಆಮೇಲೆ ನೋಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಪೇನ್ ಸೆನ್ಸೇಷನ್ ಕಡಿಮೆ ಇರೋದ್ರಿಂದ ಈ ಆಂಜೈನಾ ಪೆಕ್ಟೋರಿಸ್ ಅಂತ ಏನು ಎದೆ ನೋವು ಅಂತೀವಲ್ಲ ಅದು ಗೊತ್ತೇ ಆಗಲ್ಲ. ಅವ್ರಿಗೆ ಒಂಥರ ಬೆಲ್ಚಿಂಗ್ ತರ ಆಗತ್ತೆ, ಭಾರ ಆದಂಗ ಆಗತ್ತೆ, ಎದೆ ಡಬ ಡಬ ಅನ್ಕೊಂಡಂಗ ಆಗತ್ತೆ. ಆದ್ರೆ ಅದನ್ನ ಅವರು ಬೇರೆದಕ್ಕೆ ಅಂತ ಅನ್ಕೊಂಡ್ಬಿಡ್ತಾರೆ, ಇದು ಏನೋ ತಿನ್ಬಿಟ್ಟೆ, ಬೋಂಡ ತಿಂದೆ, ಹಾಗೆ ಹೀಗೆ ಅಂತ ಅನ್ಕೊಂಡ್ಬಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಆಂಜೈನಾ ಈಕ್ವಲೆಂಟು ಇವ್ರಿಗಿರುತ್ತೆ, ಅದು ಗೊತ್ತಾಗೋದಿಲ್ಲ ಅವ್ರಿಗೆ, ಎದೆ ನೋವು ತರ ಬಂದಿಲ್ವಲ್ಲ ಅಂತ. ಹಾಗಾಗಿ ಯಾರಿಗೆ ಸಕ್ಕರೆ ಕಾಯಿಲೆ ಇರುತ್ತಲ್ಲ ಅವ್ರಿಗೆ ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗೋದು 13 ಪಟ್ಟು ಹೆಚ್ಚು. ಓಕೆ, ನಾರ್ಮಲ್ ಪರ್ಸನ್ಗಿಂತಲೂ 13 ಪಟ್ಟು ಹೆಚ್ಚು. ಅವರು ಮಲಗದಲ್ಲೇ ಹೊಟ್ಟೋಗ್ಬಿಡ್ತಾರೆ, ಎಲ್ಲಿರ್ತಾರೋ ಅಲ್ಲೇ ಹೊಟ್ಟೋಗ್ಬಿಡ್ತಾರೆ, ಕೂತಲ್ಲೇ ಹೊಟ್ಟೋಗ್ಬಿಡ್ತಾರೆ, ಇನ್ನು ಆಸ್ಪತ್ರೆಗೆ ತಗೊಂಡು ಹೋಗೋ ಹೊತ್ತಿಗೆ ಹೊಟ್ಟೋಗ್ತಾರೆ. ಸೊ ಅದ್ರ ಮೊದಲು ಹಾರ್ಟ್ ಟ್ರಬಲ್ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಅದಕ್ಕೆ ನಾವು ಸೈಲೆಂಟ್ ಅಂತಂತೀವಿ. ಸೊ ಇವು ಎಲ್ಲವೂ ಕೂಡ ಅಂದ್ರೆ ನಮ್ಮ ಜೀವನ ಶೈಲಿಯಿಂದ ಬಂದಂತ ಎಲ್ಲಾ ಕಾಯಿಲೆಗಳಿಗೆ ನಾವು ಸೈಲೆಂಟ್ ಕಿಲ್ಲರ್ ಅಂತೀವಿ. ಸೈಲೆಂಟ್ ಅಂದ್ರೆ ಏನು? ಅವ್ರಿಗೆ BP ಇದೆ ಅಂತ ಗೊತ್ತಿರೋದಿಲ್ಲ, ಸಡನ್ಲಿ ತಲೆನೋವು ಬರುತ್ತೆ, ಸ್ಟ್ರೋಕ್ ಆಗುತ್ತೆ, ಪ್ಯಾರಲಿಸಿಸ್ ಆಗಿ ಬಿದ್ದ್ಬಿಡ್ತಾರೆ, ಆವಾಗ BP ಇದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿವರೆಗೂ ಇದ್ದಿದ್ದು ಗೊತ್ತಾಗೋದಿಲ್ಲ. ಆಮೇಲೆ ಇವತ್ತಿಗೆ ಏನಾಗಿದೆ ಅಂದ್ರೆ ಆಲ್ಕೋಹಾಲ್ ತಗೊಳ್ಳೋದ್ರಿಂದ 20% ಹೆಚ್ಚು ಹಾರ್ಟ್ ಅಟ್ಯಾಕು ಮತ್ತೆ ಹೈಪರ್ ಟೆನ್ಷನ್, BP ಎರಡೂ ಜಾಸ್ತಿ ಆಗ್ತಾ ಇದೆ. ಸೊ ಇವತ್ತಿಗೆ ಕುಡಿಯೋದು ಕೂಡ ಸರ್ವೇ ಸಾಮಾನ್ಯ ಆಗಿರೋದ್ರಿಂದ BP ಮತ್ತೆ ಡಯಾಬಿಟಿಸು ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕು ಕಾಮನ್, ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದು ಸೈಲೆಂಟ್
ಇಸ್ಕಿಮಿಯಾ ಅಥವಾ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಅಂತೀವಿ. ಓಕೆ ಮ್ಯಾಮ್, ನೀವು ಹೇಳಿದ್ರಿ ಮ್ಯಾಮ್ ಈಗ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳಿದ್ರಿ. ಹಾಗೇನೆ ಡಯಾಬಿಟಿಸ್ ಇರೋರಿಗೆ 13 ಪಟ್ಟು ಜಾಸ್ತಿ ಚಾನ್ಸಸ್ ಇರುತ್ತೆ ಅಂತ. ಈಗ ಹಾರ್ಟ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋ ವಿಚಾರಕ್ಕೆ ಬರೋದಾದ್ರೆ ಯಾವ ವಯಸ್ಸಿನಲ್ಲಿ ಅವರು ಅದನ್ನ ಮಾಡಿಸ್ಕೋಬೇಕಾಗತ್ತೆ? ವರ್ಷಕ್ಕೆ 1 ಸಲ ಅಥವಾ 2 ಸಲ ಮಾಡಿಸ್ಬೇಕಾ? ಹೇಗೆ ಅವರು ಅವರ ಹೃದಯದ ಆರೋಗ್ಯವನ್ನ ನೋಡ್ಕೋಬಹುದು ಈ ಸ್ಕ್ರೀನಿಂಗ್ ಮೂಲಕ? ಓಕೆ, ಕಂಜನೈಟಲ್ ಹಾರ್ಟ್ ಡಿಸೀಸ್ಗಾದ್ರೆ ತಾಯಿ ಗರ್ಭದಲ್ಲಿದ್ದಾಗ್ಲೇನೆ ಮಾಡಿಸ್ಕೊಳ್ಬೇಕು. ಆಮೇಲೆ ಫ್ಯಾಮಿಲಿಯಲ್ಲಿದ್ರೆ ಯಾವ ಫ್ಯಾಮಿಲಿಯಲ್ಲಿ ಸಡನ್ ಆಗಿ ಡೆತ್ ಆಗಿರುತ್ತೋ, ಯಾರಿಗೆ ಆಗ್ಲಿ ಅದು ಅವ್ರ ಚಿಕ್ಕಪ್ಪನ್ಗೆ ಆಗ್ಲಿ, ಅವರು ಅಂದ್ರೆ ರಕ್ತ ಸಂಬಂಧಿಕರಲ್ಲಿ ಆದಾಗ ಇಡೀ ಕುಟುಂಬದವರು ಮಾಡಿಸ್ಕೊಳ್ಬೇಕು. ಎಸ್ಪೆಷಲಿ ಹೈಪರ್ಟ್ರೋಫಿಕ್ ಆಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ ಅಂತ ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಇಂದ ಬಂದಿರುತ್ತದು, ಜೀನ್ಸ್ ಇಂದ. ಅಂಥದ್ರಲ್ಲಿ ನಾವು 2 ವರ್ಷ 3 ವರ್ಷದ ಮಗು ಆಟ ಆಡ್ತಾ ಬಿದ್ದು ನೋಡಕ್ ಚೆನ್ನಾಗಿರುತ್ತೆ, ಏನು ಗೊತ್ತಾಗಲ್ಲ, ಸಡನ್ ಡೆತ್ ಆಗಿ ಹೋಗ್ಬಿಡುತ್ತೆ. ಸೊ ಅದನ್ನ ಯಾವುದೇ ಕುಟುಂಬದಲ್ಲಿ ಪ್ರಿಮೆಚೂರ್ ಆಗಿ ಡೆತ್ ಆಗಿದ್ರೆ ಆ ಕುಟುಂಬದ ಎಲ್ಲಾ ಸದಸ್ಯರು ಟೆಸ್ಟ್ ಮಾಡಿಸ್ಕೋಬೇಕು. ನೆಕ್ಸ್ಟ್, ಯಾರ ಕುಟುಂಬದಲ್ಲಿ ಡಯಾಬಿಟಿಸು, ಹೈ ಬ್ಲಡ್ ಪ್ರೆಷರು, ಹೈ ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕ್ ಇರುತ್ತಲ್ಲ, ಅವರು ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರೆಲ್ರೂ ಮಾಡಿಸ್ಕೊಳ್ಬೇಕು. ಇದನ್ನ ಸಾಮಾನ್ಯವಾಗಿ ಮೊದಲು ನಾವು 40 ವರ್ಷದ ಮೇಲೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಇವತ್ತಿಗೆ ನೋಡಿದ್ರೆ ಇನ್ನು ಚಿಕ್ಕ ವಯಸ್ಸಿಗೆ ನಾನ್ ನೋಡಿದಾಗೆ 19 ವರ್ಷದ್ದು ಹಾರ್ಟ್ ಅಟ್ಯಾಕ್ ನೋಡಿದ್ದೀನಿ. 25 ವರ್ಷ ನನ್ನ ಓನ್ ಸ್ಟೂಡೆಂಟು MD ಪರೀಕ್ಷೆಗೆ ಎಂಟ್ರೆನ್ಸಿಗೆ ರೆಡಿ ಮಾಡ್ಕೊಳ್ತಾ ಆಂಟ್ರೋವಾಲ್ MI ಮಾಡ್ಕೊಂಡು ಬಂದ ಹುಡುಗ. ಎಷ್ಟು ದುಃಖ ಆಗತ್ತೆ ಅಂದ್ರೆ ಅದು ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ನನಗನ್ಸುತ್ತೆ ಮಕ್ಕಳಿದ್ದಾಗಲೇ ಆ ಮಕ್ಕಳಿಗೆ ಒಂದು ಅಧ್ಯಾತ್ಮದ ಬೀಜವನ್ನ ಬಿತ್ತಿ ಅವ್ರಿಗೆ ಯೋಗ ಧ್ಯಾನವನ್ನ ಮಾಡೋದನ್ನ ಶಾಲೆ ಮಕ್ಕಳಿಗೆನೆ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು ಅಂತ ನಾನು ಎಲ್ಲರಿಗೂ ಕಳಕಳಿಯ ಮನವಿ ಮಾಡ್ತೀನಿ. ಮ್ಯಾಮ್, ಈಗ ಕೆಲವ್ರು ಹೇಳೋದು ನಾನು ಕೇಳಿದ್ದೀನಿ, ನನಗೆ BP ಇಲ್ಲ, ಶುಗರ್ ಇಲ್ಲ, ನನ್ನ ಕೊಲೆಸ್ಟ್ರಾಲ್ಸ್ ಕೂಡ ನಾರ್ಮಲ್ ಆಗಿದೆ, ನಾನು ಸಣ್ಣ ಇದ್ದೀನಿ, ಆಕ್ಟಿವ್ ಆಗಿದ್ದೀನಿ, ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ, ನನ್ಗೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆಗ್ಬೋದು. ಯಾಕೆ ಅಂತಂದ್ರೆ ಸ್ಟ್ರೆಸ್ಸು, ಸಡನ್ ಸರ್ಜ್ ಆಫ್ ಕೆಟಕೊಲಮಿನ್ಸ್, ಕಾರ್ಟಿಸೋಲ್. ಯಾವಾಗ ಒಂದು ಫ್ರಸ್ಟ್ರೇಷನ್ನು, ಏನೋ ಲಾಸ್ ಆಗತ್ತೆ, ಯಾವುದೋ ಕುಟುಂಬದವರೇ ಯಾರೋ ತೀರ್ಕೊಂಡು ಹೋಗ್ಬಿಡ್ತಾರೆ, ಆವಾಗ ಅತಿಯಾದ ಮೆದುಳಿನಿಂದ ಬರುವಂತ ಕೆಟಕೊಲಮಿನ್ಸ್, ಕಾರ್ಟಿಸೋಲ್ಸ್ಗೆ ನಾವು ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂತೀವಿ. ಆ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸು ನಾವು ಎದುರುಗಡೆ ಇರೋ ಸಮಸ್ಯೆ ಜೊತೆಗೆ ಫೈಟ್ ಮಾಡಬೇಕು, ಇಲ್ಲ ಅಲ್ಲಿಂದ ಪಲಾಯನ ಮಾಡಬೇಕು. ಅದಕ್ಕೆ ಅದು ನಮ್ಮ ಮೆದುಳಿನಿಂದ ಉತ್ಪತ್ತಿ ಆಗಿರುತ್ತೆ. ಆದ್ರೆ ಅದು ಏನ್ ಮಾಡುತ್ತೆ, ಹೃದಯಕ್ಕೆ ಸರಬರಾಜು ಮಾಡೋ ಕಿರೀಟ ಧಮನಿ ಇರುತ್ತಲ್ಲ, ಕೊರೊನರಿಸು, ದೇ ಗೋ ಇನ್ ಟು ಸ್ಪ್ಯಾಸಮ್. ಅದಕ್ಕೆ ಸಂಕುಚಿತ ಆದಾಗ ಇಡೀ ಹೃದಯಕ್ಕೆ ಸಪ್ಲೈನೇ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಈಗ ಯಾವುದು ಇಡೀ ಶರೀರಕ್ಕೆ ಸಪ್ಲೈ ಮಾಡ್ಬೇಕು, ಹೃದಯಕ್ಕೆನೆ ಸಪ್ಲೈ ಕಡಿಮೆ ಆಗ್ಬಿಟ್ರೆ ಅದು ಫೇಲ್ ಆಗಿ ಹೋಗ್ಬಿಡುತ್ತೆ. ಸೊ ಆ ತರ ಫೇಲ್ ಆದಾಗ ಅವ್ರಿಗೆ ಏನು ಮಾಡಕ್ಕಾಗೋದಿಲ್ಲ, ದಿಢೀರಂತ ಹೊಟ್ಟೋಗ್ಬಿಡ್ತಾರೆ. ಇದು ಎಷ್ಟೋ ಕಡೆಗೆ ನಾವು ನೋಡಿದೀವಿ, ಎಲ್ಲ ಸರಿ ಇರುತ್ತೆ. ಆದ್ರೆ ಈಗ ಈ ಸ್ಟ್ರೆಸ್ ಲೆವೆಲ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಯಾರಿಗೆ ಕಾನ್ಸ್ಟೆಂಟ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತಲ್ಲ ಅವ್ರಿಗೆ ಯೋಗ ಧ್ಯಾನ ಮಾಡಿ, ಅದಕ್ಕೆ ನಾನು ಡಿವೈನ್ ಇಂಟರ್ವೆನ್ಷನ್ ಅಂತ ಕರಿತೀವಿ. ಒಂದ್ ಕಡೆಗೆ ನೀವು AI ಮಾತಾಡ್ತಾ ಇದ್ದೀರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆದ್ರೆ ನಾನು DI ಮಾತಾಡ್ತೀನಿ, ಅಂದ್ರೆ ಡಿವೈನ್ ಇಂಟರ್ವೆನ್ಷನ್ ಅಂತ. ಈ ಡಿವೈನ್ ಇಂಟರ್ವೆನ್ಷನ್ ಅಂದ್ರೆ ಆ ಭಗವಂತ ಅಂತಂದ್ರೆ ಬರೀ ಪೂಜೆ ಪುನಸ್ಕಾರ ಅಂತಲ್ಲ, ಪರಮಾತ್ಮ ಇದ್ದಾನೆ, ನಮ್ಮನ್ನ ನೋಡ್ಕೋತಾನೆ ಅನ್ನೋ ಒಂದು ಧೈರ್ಯ ಇದ್ದಾಗ ನೀವ್ ಎಂಥ ಕಷ್ಟವನ್ನು ಕೂಡ ಎದುರಿಸುವಂತ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಆವಾಗ ದಿಢೀರಂತ ಹಾರ್ಟ್ ಅಟ್ಯಾಕ್ ಆಗೋದು ಕೂಡ ಕಡಿಮೆ ಆಗತ್ತೆ. ಓಕೆ ಮ್ಯಾಮ್, DI ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ, ಬಹಳ ಮುಖ್ಯ ಅದು. ಇಲ್ಲಂತಂದ್ರೆ ಅಯ್ಯೋ ಅಂತ ಅಂದ್ಬಿಡ್ತಾರೆ. ನಮ್ ಕನ್ನಡ ಭಾಷೆಯಲ್ಲಿ ಎದೆ ಓಡ್ಕೊಂಡ್ರು ಅಂತಾರೆ. ಆದ್ರೆ ನಾವು ಆಕ್ಚುಲಿ ನೋಡ್ತೀವಲ್ಲ, ಆ ಎಮರ್ಜೆನ್ಸಿಗೆ ಶಾಕ್ ಅಲ್ಲಿ BP ಇಲ್ದೆ ಬಂದಾಗ ಎಕೋ ಮಾಡಿ ನೋಡಿದ್ರೆ ಹಾರ್ಟ್ ಅಲ್ಲಿ ಇದು ಗೋಡೆಯಲ್ಲಿ ತೂತಾಗೋಗ್ಬಿಟ್ಟಿರುತ್ತೆ, ರಪ್ಚರ್ ಆಗಿರುತ್ತೆ, ಇಲ್ಲ ಗೋಡೆನೆ ರಪ್ಚರ್ ಆಗಿರುತ್ತೆ. ಅದು ಲಿಟ್ರಲಿ ಹಾರ್ಟ್ ಒಡ್ಕೊಂಡಾಗೆ. ಸೊ ಹಾಗಾಗಿ ಅವ್ರು ಸಾಯ್ತಾ ಇದ್ದಾರೆ. ಸೊ ನಮ್ಮ ಹಳೆ ಕಾಲದಲ್ಲಿ ಏನ್ ಹೇಳ್ತಾ ಇದ್ರಲ್ಲ, ಎದೆ ಓಡ್ಕೊಳ್ಳೋದು ಅನ್ನೋದು, ಆ ಎದೆ ಓಡ್ಕೊಳ್ಳೋದನ್ನ ನಾವು ಆಕ್ಚುಲಿ ಎಕೋನಲ್ಲಿ ನೋಡ್ತೀವಿ. ಓಕೆ ಓಕೆ ಮ್ಯಾಮ್, ಈಗ ಕೆಲವು ಸಿಂಪ್ಟಮ್ಸ್ಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ನೀವು ನೋಡಿರೋ ಹಾಗೆ, ನಿಮ್ಮ ಗಮನಕ್ಕೆ ಬಂದಿರೋ ಹಾಗೆ ಯಾವೆಲ್ಲ ಸಿಂಪ್ಟಮ್ಸ್ಗಳನ್ನ ಜನ ಇಗ್ನೋರ್ ಮಾಡ್ತಾ ಇದ್ದಾರೆ, ಅದರಿಂದ ಸಮಸ್ಯೆ ಆಗ್ತಿದೆ? ಮೊದಲು ದಪ್ಪಗಾಗ್ತಾ ಇರೋದನ್ನ ನೋಡ್ಬೇಕು. ಮಕ್ಕಳಿದ್ದಾಗ್ಲಿಂದನೇ ಅಲ್ಲಿಂದ ಯಾಕೆ ಹೊಟ್ಟೆ ಬರ್ತಾ ಇದೆ ಅಂತ ನೋಡ್ಬೇಕು. ಒಂದು ಎಂಡೋಕ್ರೈನಲ್ ಪ್ರಾಬ್ಲಮ್ ಇದ್ರೆ ಅದನ್ನ ಟ್ರೀಟ್ ಮಾಡ್ಬೇಕಾಗತ್ತೆ. ಇಲ್ಲ ಅವರು ಆಹಾರ ಸೇವನೆಯಲ್ಲಿ ತಪ್ಪಿದ್ರೆ ಅದನ್ನ ಅಲ್ಲೇ ರೆಕ್ಟಿಫೈ ಮಾಡ್ಬೇಕಾಗತ್ತೆ. ಲೈಫ್ ಸ್ಟೈಲ್
ಇಲ್ಲ ಇತ್ತೀಚಿನ ದಿನದಲ್ಲಿ ಎರಡು ಪ್ರಮುಖವಾಗಿ ಆಲ್ಸೀಕರಣ ವಿಲಾಸೀಕರಣ ಯುವಕರಲ್ಲಿ ಬಹಳ ಆಗ್ಬಿಟ್ಟಿದೆ. ಒಂದು ಕೆಲಸ ಮಾಡಲ್ಲ, ಇನ್ನೊಂದು ಮೌಜು ಮಸ್ತಿ ಮಾಡೋದು. ಈ ಆಲ್ಸೀಕರಣ ವಿಲಾಸೀಕರಣ ಇದ್ರೆ ಅದನ್ನ ನಿಲ್ಲಿಸಿ ಅವ್ರ ಬದುಕ ರೀತಿಯನ್ನ ಮಾಡ್ಬೇಕು. ಯಾರು ಶ್ರಮಜೀವಿಗಳಾಗಿರ್ತಾರೋ, ಅಂದ್ರೆ ನಾವು ಹೇಳ್ತೀವಲ್ಲ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಈಗ ಕೈ ಕೆಸರೂ ಇಲ್ಲ, ಬಾಯಿ ಮೊಸರು ಇಲ್ಲ, ಅದು ಬರೀ ಕೆಟ್ಟದನ್ನ ಕುಡಿಯೋದು ತಿನ್ನೋದು ಅದರಲ್ಲೇ ಹೋಗ್ತಾ ಇದ್ದಾರೆ. ಆಮೇಲೆ ಮಕ್ಕಳಿಗೆ ಮೊಟ್ಟೆ ಕೊಡೋದು ಕೂಡ ತಪ್ಪು. ಮೊಟ್ಟೆಯಲ್ಲೂ ಕೂಡ 250 to 330 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇದೆ. ನಮ್ಮ ಶರೀರಕ್ಕೆ ಬರೀ 100 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಬೇಕು. ಸೊ ಮೇಲಿಂದ ನಾವು ಸ್ಟಫ್ ಮಾಡ್ತಾ ಹೋಗ್ಬಿಟ್ರೆ ಅದು ಮುಂದೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಕಟ್ಟಿಟ್ಟ ಬುತ್ತಿ. ಸೊ ಇದ್ರ ಜೊತೆಗೆ ಅವರು ಯೋಗ, ಧ್ಯಾನ, ಪ್ರತಿನಿತ್ಯ ಆಟ, ಹೆಂಗೆ 2 ಕಣ್ಣು ಭಗವಂತ ಕೊಟ್ಟಿದ್ದಾನೋ ಹಾಗೆ ಆಟ ಪಾಠ ಎರಡೂ ಮಕ್ಕಳಿಗಿರಬೇಕು. ಆ 2 ಇದ್ರೆ ಮಾತ್ರ ಅವ್ರ ಮನಸ್ಸು ಮತ್ತೆ ಶರೀರ 2 ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನ ಮಾಡಿ ಜೀವನ ಶೈಲಿಯನ್ನ ಮತ್ತೆ ಹಳೇ ತರ ಗಿಲ್ಲಿದಾಂಡು ಆಡ್ಕೊಂಡು ಲಗೋರಿ ಆಡ್ಕೊಂಡು ಹೆಂಗೆ ಮಕ್ಕಳು ಖುಷಿಯಾಗಿರ್ತಾ ಇದ್ರಲ್ಲ, ಆ ಸ್ಥಿತಿಗೆ ಮತ್ತೆ ವಾಪಸ್ ಹೋದ್ರೆ ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ ಓಕೆ ಮ್ಯಾಮ್. ಈಗ ಫಿಸಿಕಲ್ ಸಿಂಪ್ಟಮ್ಸ್ ಬಗ್ಗೆ ನಾನು ನಿಮ್ಮನ್ನು ಕೇಳಬೇಕು. ಈಗ ಹಲ್ಲು ನೋವು ಬಂದರೂ ಕೂಡ ಅದು ನಿಮಗೆ ಸೈನ್ ತೋರಿಸ್ತಾ ಇರುತ್ತೆ ಹಾರ್ಟ್ ಅಟ್ಯಾಕ್ದು ಅಂತ ಹೇಳ್ತಾರೆ, ನೆಗ್ಲೆಕ್ಟ್ ಮಾಡ್ತೀರಾ. ಬೆರಳುಗಳಲ್ಲಿ ನೋವು ಬರೋದಾಗಿರ್ಬೋದು, ಎಡಭಾಗದಲ್ಲಿ ನೋವು ಬರೋದಾಗಿರ್ಬೋದು, ಈ ತರ ಚಿಕ್ಕ ಚಿಕ್ಕ ನೋವುಗಳು ಏನ್ ಬರುತ್ತೆ ಅದನ್ನ ನಾವು ಹಲ್ಲು ನೋವು ಅನ್ಕೊಂಡು ಸುಮ್ಮನೆ ಆಗ್ತೀವಿ, ಏನೋ ಬೆರಳಲ್ಲಿ ಏನೋ ಹಿಡ್ಕೊಂಡಿರ್ಬೇಕು ಅಂತ ಸುಮ್ಮನೆ ಆಗ್ತೀವಿ. ಬಟ್ ಅದು ಎಷ್ಟೋ ಸಲ ಹಾರ್ಟ್ ಅಟ್ಯಾಕ್ ನ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ ಮ್ಯಾಮ್. ಬಹಳ 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 ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎದೆ ನೋವು ಅಂತಂದ್ರೆ ಎದೆ ಮಧ್ಯಭಾಗದಿಂದ ಬಂದು ಎಡಗಡೆಗೆ ಶೋಲ್ಡರು, ಎಡಗಡೆಗೆ ಕತ್ತಿಗೆ, ಆಮೇಲೆ ಎಡಗಡೆದು ಜಾ, ಲೋವರ್ ಜಾ ಕೆಳಗಡೆಗೆ ಮಾತ್ರ ಬರುತ್ತದು, ಮೇಲಿನ ಜಾಗ್ ಇರೋದಿಲ್ಲ. ಸೊ ಕೆಳಗಡೆ ಹಲ್ಲು ನೋವಾಗಿದೆ ಅಂತ ಡೆಂಟಿಸ್ಟ್ ಕಡೆಗೆ ಹೋಗಿರ್ತಾರೆ, ಅದು ಆಕ್ಚುಲಿ ರೆಫರ್ಡ್ ಪೇನ್. ಅದು ಶೋಲ್ಡರ್ ಪೇನ್ ಬಂತು ಅಂದ್ರೆ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಿರ್ತಾರೆ, ಅದು ಅಲ್ಲ. ನಮ್ಮ ಯಜಮಾನ್ರ ಅಣ್ಣನ್ಗೆ ಶೋಲ್ಡರ್ ಪೇನ್ ಬಂದಾಗ ನಮ್ಮ ಯಜಮಾನ್ರು ಆರ್ಥೋಪೆಡಿಕ್ ಸರ್ಜನ್ ಅವ್ರ ಹತ್ರ ಹೋದ್ರು. ಅವ್ರು ಇಲ್ಲ ಇದು ವಿಜು ಕೇಸು, ಅವ್ರ ಹತ್ರ ಹೋಗಿ ಅಂತ. ನಾನು ಆಂಜಿಯೋಗ್ರಾಮ್ ಮಾಡಿದ್ರೆ ಅವ್ರಿಗೆ 3 ವೆಸಲ್ಸ್ ಬ್ಲಾಕ್ ಇತ್ತು, ಎಮರ್ಜೆನ್ಸಿ ಬೈಪಾಸ್ ಮಾಡ್ಬೇಕಾಯ್ತು. ಯಾಕಂದ್ರೆ ಲೆಫ್ಟ್ ಮೇನ್ ಡಿಸೀಸ್ ಇತ್ತು. ಲೆಫ್ಟ್ ಮೇನ್ ಡಿಸೀಸ್ ಅಂತಂದ್ರೆ ಟೈಮ್ ಬಾಂಬ್ ಇದ್ದಂಗೆ, ಸಡನ್ಲಿ ಎಲ್ಲಂದ್ರೆ ಅಲ್ಲಿ ಕೊಲಾಪ್ಸ್ ಆಗ್ತಾರೆ. ಹಾಗಾಗಿ ಅದು ಇಂಪಾರ್ಟೆಂಟು. ಆಮೇಲೆ ಎಡಗೈಗೆ ಬರೋದ್ರಿಂದ ಅದು ಕೈ ಬೆರಳುವರೆಗೂ ಬರೋದ್ರಿಂದ ಈ ಕಡೆಗೆ ಈ ನೋವು ಬಂದಾಗ ನೀವೇನ್ ಅನ್ಕೊಳ್ತೀರಿ, ನರಗಳಲ್ಲಿ ಏನೋ ಆಗಿದೆ, ಮಲಗುವಾಗ ಏನೋ ಕತ್ತಿದಾಗಿದೆ ಅಂತ ತಿಳ್ಕೊಳ್ತೀರಿ. ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು, ಹಲ್ಲೋವಿದ್ರೆ ಗಂಟೆಗಟ್ಲು ಇರುತ್ತೆ. ಈ ನೋವು ಒಂದಿಷ್ಟು ಬಂದು ಕೂತ್ಕೊಂಡ ತಕ್ಷಣ ಹೊಟ್ಟೋಗ್ಬಿಡುತ್ತೆ. ಓಕೆ. ಸೊ ಜಾನಲ್ಲಿ ಬಂತು ಅಂದ ತಕ್ಷಣ ಜಾದಲ್ಲ, ಹಲ್ಲಿಂದಲ್ಲ, ಅದು ತಕ್ಷಣಕ್ಕೆ ಕಡಿಮೆ ಆಗಿರೋದ್ರಿಂದ ಅದು ಹಾರ್ಟ್ದು. ಶೋಲ್ಡರ್ ಪೇನು ದಿನಗಟ್ಲೆ ಇರುತ್ತದು. ಒಂದ್ಸಲ ಬಂದ್ರೆ ಅದು ಎಷ್ಟೋ ದಿನದವರೆಗೂ ನೋವು ಹೋಗಿರೋದಿಲ್ಲ. ಆದ್ರೆ ಇದು 5 ನಿಮಿಷ 2 ನಿಮಿಷ ಬಂದು ಹೊಟ್ಟೋಗತ್ತೆ. ಸೊ ಯಾವುದೇ ನೋವು ಅಂದ್ರೆ ಇದ್ರ ಕೆಳಗಡೆಗೆ, ಆಮೇಲೆ ಹೊಕ್ಕಳ ಕೆಳಗಡೆಗೆ ನೋವು ಹೋಗಲ್ಲ, ಅಲ್ಲಿವರೆಗೂ ನೋವು ಬರುತ್ತೆ. ಸೊ ಹೊಕ್ಕಳವರೆಗೂ ನೋವು ಬಂದು ಬೆನ್ನಿಗೆ ಬಂದು ಕೈಗೆ ಬಂದು ಎಲ್ಲ ಆಗಿ ಮೈ ಬೆವ್ರು ಬಂದು ಕೂತ್ಕೊಂಡ ತಕ್ಷಣ ರೆಸ್ಟ್ ತಗೊಂಡ ತಕ್ಷಣ ಹೊಟ್ಟೋಗ್ಬಿಟ್ರೆ ಅದು ಹಾರ್ಟ್ದು ಅಂತ ತಿಳ್ಕೊಳ್ಬೇಕು. ಓಕೆ ಓಕೆ ಮಾ. ಇನ್ನು ಸಿಂಪ್ಟಮ್ಸ್ ಯುವಕರಲ್ಲಿ ಬೇರೆ ತರ ಇರುತ್ತಾ, ವೃದ್ಧರಲ್ಲಿ ಬೇರೆ ತರ ಇರುತ್ತೆ, ಏನಾದ್ರು ಡಿಫ್ರೆನ್ಸ್ ಇರುತ್ತಾ ಸಿಂಪ್ಟಮ್ಸ್ಗೆ, ಅಥವಾ ಇಬ್ರಲ್ಲೂ ಒಂದೇ ತರ ಸಿಂಪ್ಟಮ್ಸ್ ಬರಲ್ಲ? ಇಲ್ಲ, ಇಬ್ಬರಿಗೂ ಒಂದೇ ತರ ಇರುತ್ತೆ, ರಿಸಲ್ಟು ಒಂದೇ, ಟ್ರೀಟ್ಮೆಂಟು ಒಂದೇ, ಏನ್ ವ್ಯತ್ಯಾಸನೂ ಇಲ್ಲ. ಯಾಕಂದ್ರೆ ಹಾರ್ಟ್ ಇರೋದು ಒಂದೇ. ಸೊ ಹಾಗಾಗಿ ಮಕ್ಕಳಿಗೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಬರುತ್ತೆ, ಬಟ್ ಯುವಕರಿಗೆ ಮುದುಕರಿಗೆ ಎಲ್ಲ ಒಂದೇ ತರ. ಇನ್ನೊಂದು ತೂಕ ಕಡಿಮೆ ಮಾಡ್ಕೊಳ್ಳಕ್ಕೆ ಎಷ್ಟೋ ಕಡೆಗೆ ಇಂಜೆಕ್ಷನ್ಸ್ಗಳು ಇದು ಬರ್ತಾ ಇದೆ. ಈಗ ಆಸ್ಟ್ರೇಲಿಯಾನಲ್ಲಿ ಇದ್ರಲ್ಲೆಲ್ಲ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತಗೊಂಡಂತ ಔಷಧಿಗಳಿಂದ ಜನರು ಸತ್ತಿದ್ದಾರೆ. ಹಾಗಾಗಿ ಅದು ಕೂಡ ಬಹಳ ಮುಖ್ಯ. ಯಾವ್ದನ್ನ ತಗೊಳ್ತಾ ಇದೀರಂತೆ, ಎಷ್ಟು ಫಿಲ್ಮ್ ಆಕ್ಟರ್ಸ್ಗಳು ವೇಟ್ ಕಡಿಮೆ ಮಾಡಕ್ಕೆ ಹೋಗಿ ಏನೋ ಮಾಡ್ಕೊಂಡು ಕೀಟೋ ಡಯಟ್ ಇಟ್ಟು ಅದು ಇದು ಅಂತ ಮಾಡ್ಕೊಂಡು ಜೀವ ಕಳ್ಕೊಂಡಿದ್ದಾರೆ. ಹಾಗಾಗಿ ಅಂಥದ್ದನ್ನ ಮಾಡಬೇಡಿ. ಊಟನ ಕಡಿಮೆ ಮಾಡ್ಕೊಳ್ಳಿ, ಕೆಲಸನ ಜಾಸ್ತಿ ಮಾಡ್ಕೊಳ್ಳಿ,
ಸದಾ ಲವಲವಿಕೆಯಿಂದ ನಗನಗ್ತಾ ಇದ್ರೆ ಈ ತಾಪತ್ರೆಗಳು ಆಗೋದಿಲ್ಲ. ಓಕೆ ಓಕೆ ಡಾಕ್ಟರ್, ಈಗ ಲೈಫ್ ಆಫ್ಟರ್ ಹಾರ್ಟ್ ಅಟ್ಯಾಕ್, ಯಂಗ್ ಪ್ರೊಫೆಷನಲ್ಸ್ ನಾನು ಮಾತಾಡ್ತಿರೋದು. ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅವ್ರೇನೋ ಸ್ಟಂಟ್ ಹಾಕಿರ್ತಾರೆ ಅಥವಾ ಕೆಲವ್ರಿಗೆ ಸರ್ಜರಿ ಬೇಕಾಗಿರುತ್ತೆ, ಸರ್ಜರಿ ಆಗಿರುತ್ತೆ. ಬಟ್ ವಾಪಸ್ ಅವ್ರು ತಮ್ಮ ಕರಿಯರ್ಗೆ ವಾಪಸ್ ಬಂದು ಮತ್ತೆ ನಾನು ಕರಿಯರ್ನ ಬಿಲ್ಡ್ ಮಾಡಬೇಕು, ನನ್ನ ಕರಿಯರಲ್ಲಿ ನಾನೇನೋ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಅವ್ರಿಗೆಲ್ಲೋ ಒಂದ್ ಕಡೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ನನ್ನ ಜೀವನ ಹೇಗಿರುತ್ತೆ, ಮತ್ತೆ ನನಗೆ ಸಮಸ್ಯೆ ಆಗ್ಬೋದು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಸೊ ಈ ಯಂಗ್ ಪ್ರೊಫೆಷನಲ್ಸ್ ಅಲ್ಲಿ ಲೈಫ್ ಆಫ್ಟರ್ ಹಾರ್ಟ್ ಅಟ್ಯಾಕ್ ಹೇಗಿರುತ್ತೆ, ಹೇಗೆ ಅವ್ರು ಲೀಡ್ ಮಾಡಬೇಕು? ನೋಡಿ, ಲೈಫ್ ಆಫ್ಟರ್ ಹಾರ್ಟ್ ಅಟ್ಯಾಕ್ ಅದಕ್ಕೆ ಅವರು ಟ್ರೀಟ್ಮೆಂಟ್ ತಗೊಂಡು ಆಂಜಿಯೋಪ್ಲಾಸ್ಟಿ ಮಾಡ್ಕೊಂಡು ಸ್ಟೆಂಟ್ ಹಾಕೊಂಡಿದ್ರೆ ಆಲ್ಮೋಸ್ಟ್ ನಾರ್ಮಲ್. ನೀವು ಯಾವ್ದು ರಿಸ್ಟ್ರಿಕ್ಷನ್ ಬೇಕಾಗಿಲ್ಲ. ಬೈಪಾಸ್ ಮಾಡಿಸ್ಕೊಂಡ್ಬಿಟ್ಟು ಆರ್ಟಿರಿಯಲ್ ಗ್ರಾಫ್ಟ್ ಹಾಕೊಂಡಿದ್ರೆ ಮತ್ತೆ ನಾರ್ಮಲ್ ಇರ್ತಾರೆ. ಒಂದೇ ಅಂದ್ರೆ ಆ ಗ್ರಾಫ್ಟ್ ಅಲ್ಲಿ ಮತ್ತೆ ಸ್ಟೆಂಟ್ ಅಲ್ಲಿ ರಕ್ತ ಹೆಪ್ಪುಗಟ್ಟಬಾರ್ದು ಅಂತ ಒಂದ್ ಮಾತ್ರೆ ಕೊಟ್ಟಿರ್ತೀವಿ. ಅದನ್ನ ಆಂಟಿಪ್ಲೇಟ್ಲೆಟ್ ಅದನ್ನ ಮಾತ್ರ ತಪ್ಪದೆ ತಗೊಳ್ಬೇಕಾಗತ್ತೆ. ಇವರು ತಾವು ಹಿಂದೆ ಮಾಡ್ತಾ ಇರೋದು ದುರಭ್ಯಾಸಗಳನ್ನೆಲ್ಲ ಪೂರ್ತಿ ಬಿಡಬೇಕಾಗತ್ತೆ. ಈಗ ನೀವು ಬೈಪಾಸ್ ಮಾಡ್ಕೊಂಡೆ ಸ್ಟೆಂಟ್ ಹಾಕೊಂಡೆ ಇನ್ನೂ ಸ್ಮೋಕಿಂಗ್ ಮಾಡ್ತೀನಿ, ಡ್ರಿಂಕಿಂಗ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಬೇರೆ ಭಾಗದಲ್ಲಿ ಬ್ಲಾಕ್ಗಳು ಬರಕ್ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ನೇಟಿವ್ ಆರ್ಟ್ರಿನಲ್ಲಿ ಬ್ಲಾಕ್ಸ್ ಬರೋದ್ರಿಂದ ಮತ್ತೆ ಇನ್ನೊಂದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಜೀವನ ಶೈಲಿಯನ್ನ ಬದಲಾಯಿಸ್ಬೇಕು. ಯಾವುದನ್ನ ಇತಿ ಮಿತಿಯಿಂದ ಮಾಡಬೇಕು. ಕೆಲಸವನ್ನ ಮಾಡಿ, ಬೇಡ ಅಂತಲ್ಲ. ಯಾವುದು ರಿಸ್ಟ್ರಿಕ್ಷನ್ ಮಾಡಬೇಕಾಗಿಲ್ಲ. ಅತಿಯಾಗಿ ಯಾವುದನ್ನು ಮಾಡಕ್ಕೆ ಹೋಗ್ಬಾರ್ದು. ಸಂತೋಷವಾಗಿ ಈಗ ಬೈಪಾಸ್ ಮಾಡ್ಕೊಂಡು ಆಂಜಿಯೋಪ್ಲಾಸ್ಟಿ ಮಾಡ್ಕೊಂಡ್ಮೇಲೆ ಇನ್ನು 10 ವರ್ಷ ಯಂಗ್ ಇದ್ದಾಗೆ ಅವರು ಚಟುವಟಿಕೆಯಿಂದ ಚೆನ್ನಾಗೇ ಇರ್ಬೋದು. ಓಕೆ ಓಕೆ ಡಾಕ್ಟರ್, ಈಗ ನಾವು ಡಯಟ್ ಬಗ್ಗೆ ಮಾತಾಡೋದಾದ್ರೆ ಒಂದು ಒಳ್ಳೆ ಆರೋಗ್ಯ ಕಾಪಾಡ್ಕೋಬೇಕು, ಹೃದಯದ ಆರೋಗ್ಯ ಚೆನ್ನಾಗಿರ್ಬೇಕು, ಓವರ್ ಆಲ್ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾದ ವ್ಯಾಯಾಮ ಮತ್ತೆ ಡಯಟ್ ಅನ್ನ, ಅದು ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾವ ತರ ಫಾಲೋ ಮಾಡ್ಬೇಕು ಅಂತ ಹೇಳ್ತೀರಿ? ನಾವು ಆಹಾರ ಅಂತ ಹೇಳಿದ್ನಲ್ಲ, ಒಂದು ಹೊಟ್ಟೆಗೆ ಇನ್ನೊಂದು ನೆತ್ತಿಗೆ ಅಂತ, ಫುಡ್ ಫಾರ್ ಥಾಟ್ ಅಂತ, ಎರಡು ಇಂಪಾರ್ಟೆಂಟು. ಹೊಟ್ಟೆಗೆ ತಗೊಳ್ಳೋದ್ರಲ್ಲಿ ಸಸ್ಯಾಹಾರ, ಸಾತ್ವಿಕ ಆಹಾರ ಸ್ವಲ್ಪ ಸಮಯಕ್ಕೆ ಸರಿಯಾಗಿ ತಗೊಳ್ಬೇಕು. ಓವರ್ ಈಟಿಂಗು ಮಾಡಕ್ ಹೋಗ್ಬಾರ್ದು. ಸೊ ಇದು ಬಹಳ ಮುಖ್ಯ. ಎಲ್ಲ ಸಹಗಳು ಇಂಪಾರ್ಟೆಂಟು. ಅಂದ್ರೆ ಸಸ್ಯಾಹಾರನು ಇಂಪಾರ್ಟೆಂಟು, ಸಾತ್ವಿಕ ಆಹಾರ ಇಂಪಾರ್ಟೆಂಟು, ಹೆಚ್ಚು ಖಾರ ಇಲ್ಲದೆ ಇರುವಂತದ್ದು. ಅದರ ಜೊತೆಗೆ 2-3 ತರಕಾರಿಗಳನ್ನ ಮತ್ತೆ ಕೋಸಂಬರಿಗಳನ್ನ ತಗೊಳ್ಬೇಕು. ಅದರಿಂದ ನಮ್ಗೆ ಪ್ರೋಟೀನು ಬರುತ್ತೆ, ಅದ್ರ ಜೊತೆಗೆ ಫೈಬರ್ ಬಂದು ಹಾರ್ಟ್ ಅಟ್ಯಾಕು 28% ಕಡಿಮೆ ಆಗತ್ತೆ. ಪ್ರತಿನಿತ್ಯ ಒಂದು 3-4 ಹಣ್ಣುಗಳನ್ನ ತಗೊಳ್ಬೇಕು. ಡ್ರೈ ಫ್ರೂಟ್ಸ್ ಆಯ್ತು, ಫ್ರೆಶ್ ಫ್ರೂಟ್ಸ್ ಆಯ್ತು, ಯಾವ್ದಾದ್ರು ಆಯ್ತು, ಅದನ್ನ ತಗೊಂಡ್ರೆ ಅದ್ರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಇಂದ ರಕ್ತನಾಳಗಳು ಒಳಪದರು ಡ್ಯಾಮೇಜ್ ಆಗೋದು ನಿಂತೋಗುತ್ತೆ. ಅದರಲ್ಲಿ ಆಕ್ಸಿಜನ್ ಫ್ರೀ ರಾಡಿಕಲ್ಸ್ ಅಂತ ಇರುತ್ತೆ. ಅದು ಜಾಡ್ಮಾಲಿ ತರ ಕ್ಲೀನ್ ಮಾಡಿ ನಮ್ಮ ರಕ್ತನಾಳವನ್ನ ಶುದ್ಧಗೊಳಿಸುತ್ತೆ. ಸೊ ಹಾಗಾಗಿ ನಮ್ಮ ಚರ್ಮ, ರಕ್ತ ಹೆಪ್ಪುಗಟ್ಟೋದು, ಕಣ್ಣಿನ ದೃಷ್ಟಿ ಎಲ್ಲವೂ ಕೂಡ ನಾವು ತಗೊಳ್ಳೋ ಹಣ್ಣಿನ ಮೇಲೆ ಡಿಪೆಂಡ್ ಆಗತ್ತೆ. ಹಾಗಾಗಿ ಹಣ್ಣುಗಳನ್ನ ತಗೊಳ್ಬೇಕು. ಇದರ ಜೊತೆಗೆ ಮೊಸರು, ಮಜ್ಜಿಗೆ, ತುಪ್ಪ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ತುಪ್ಪ ಕೆಟ್ಟದು ಅಂತ ಅನ್ಕೋಬಾರ್ದು. ಸೊ ಬ್ರೈನ್ ಸೆಲ್ಸ್ಗೆ ಮೈಲಿನ್ ಶೀಟ್ ಅಂದ್ರೆ ನಮ್ಮ ನರಮಂಡಲದ ಮೇಲಿರುವಂತ ಒಂದು ಶೀಟ್ಗೆ ವೈಟಮಿನ್ ADEK ಅಂತ ಫ್ಯಾಟ್ಸ್ ಸಾಲ್ಯುಬಲ್ ವೈಟಮಿನ್ಸು, ಅದಕ್ಕೆ ಇದು ಗ್ರಾಹಕವಾಗಿರುತ್ತೆ. ಹಾಗಾಗಿ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು. ಆದ್ರೆ ವನಸ್ಪತಿ ಡಾಲ್ಡಾ ಮತ್ತೆ ಟ್ರಾನ್ಸ್ ಫ್ಯಾಟ್ಸು, ಆನಿಮಲ್ ಲಾಡು ಅಂದ್ರೆ ಮಾಂಸಾಹಾರದ ಜೊತೆಗೆ ಬರುವಂತ ಆನಿಮಲ್ ಲಾಡ್ ಇದೆಯಲ್ಲ, ಅದು ಆರೋಗ್ಯಕ್ಕೆ ಅತ್ಯಂತ ಹಾನಿಕಾರಕ. ಇನ್ನು ಮಕ್ಕಳ ಡಯಟ್ ಬಗ್ಗೆ ಮಾತಾಡೋದಾದ್ರೆ, ಯಾಕೆಂದ್ರೆ ಮುಂದೆ ಅವರೇ ಯುವಕರಾಗಿ ನಮ್ಮ ದೇಶಕ್ಕೆ ದೊಡ್ಡ ಆಸ್ತಿ ಮಕ್ಕಳು. ಸೊ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ಬೇಕಂದ್ರೆ, ಅವ್ರಿಗೆ ನೀವು ಹೇಳಿದಾಗೆ ಆಟ ಪಾಠದ ಜೊತೆಗೆ ಅವರಿಗೆ ಒಳ್ಳೆ ಆಹಾರ ಕೂಡ ಕೊಡ್ಬೇಕಾಗತ್ತೆ. ಯಾವ ರೀತಿ ಆಹಾರಗಳನ್ನ ಅವಾಯ್ಡ್ ಮಾಡಿ ಯಾವ ರೀತಿ ಅವ್ರಿಗೆ ನಾವು ಕೊಡ್ಬೇಕಾಗತ್ತೆ? ಮಕ್ಕಳಿಗೆ ಅವಾಯ್ಡ್ ಮಾಡ್ಬೇಕಾಗಿರೋದು ಚಾಕ್ಲೇಟು, ಕೇಕು, ಬಿಸ್ಕತ್ತು. ಯಾರು ನೋಡದಲ್ಲೆಲ್ಲ ಫಸ್ಟ್ ಮಗು ನೋಡಿದ ತಕ್ಷಣ ಚಾಕ್ಲೇಟ್ ಕೊಡೋದು. ಆ ಚಾಕ್ಲೇಟು ಆರೋಗ್ಯಕ್ಕೆ ಬಹಳ ಬಹಳ ಹಾನಿಕಾರಕ. ಕೇಕು ಅಷ್ಟೇ, ಬಿಸ್ಕತ್ತುಗಳು ಅಷ್ಟೇ. ಆ ಬಿಸ್ಕತ್ತಲ್ಲಿರೋ ಮೈದಾ ಹಲ್ಲಿಗೆ ಅಂಟ್ಕೊಂಡ್ಬಿಟ್ಟು ಹಲ್ಲು ಹಾಳಾಗತ್ತೆ. ಈ ಬಾಯಿನ ನಾವು ಎಂಟ್ರೆನ್ಸ್ ಟು ದ ಬಾಡಿ ಅಂತಂತೀವಿ. ಸೊ ಹಾಗಾಗಿ ಬಾಯಿ ಕಾಯಿಲೆ, ಹಲ್ಲು ಬಂತು ಅಂದ್ರೆ ಶರೀರಕ್ಕೂ ಬಂದ್ಬಿಡುತ್ತೆ. ಸೊ ಮಕ್ಕಳಿಗೆ ಇವತ್ತೇನು ಹಳೆಯ ಕಾಲದಲ್ಲಿ ಕಲ್ಸಕ್ರೆ ಕೊಡ್ತಾ ಇದ್ರು, ಗೋಡಂಬಿ ಕೊಡ್ತಾ ಇದ್ರು, ಖರ್ಜೂರ ಕೊಡ್ತಾ ಇದ್ರು, ಅವೆಲ್ಲ ಆರೋಗ್ಯಕ್ಕೆ ಒಳ್ಳೇದು. ಅದನ್ನ ಬಿಟ್ಕೊಂಡು ನಾವ್ ಯಾವಾಗ ಚಾಕ್ಲೇಟು, ಬಿಸ್ಕಟ್ಟು, ಕೇಕು ಕೊಡೋಕ್ ಶುರು ಮಾಡಿದ್ವಲ್ಲ, ಆರೋಗ್ಯ ಹಾಳಾಗೋಕ್ ಶುರು ಆಯ್ತು. ಇದು ಕೊಡಬಾರ್ದಾಗಿರುವಂಥದ್ದು. ಇನ್ನು ಕೊಡ್ಬೇಕಾಗಿರೋದು ಯಾವುದು ಅಂತಂದ್ರೆ, ಮಕ್ಕಳಿಗೆ ಫ್ರೂಟ್ ಸಲಾಡು,
ಆಮೇಲೆ ಉಂಡೆಗಳು, ತುಪ್ಪದಲ್ಲಿ ಮಾಡಿರುವಂಥ ಉಂಡೆ, ಚಕ್ಲಿ, ಕೋಡ್ಬಳೆ ಇವೆಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಝೀರೋ ಕೊಲೆಸ್ಟ್ರಾಲ್. ಸೊ ಯಾವುದೇ ಕಾರಣಕ್ಕೂ ಅಂಗಡಿಯಿಂದ ತಂದಂಥ ಚಿಪ್ಸು, ಕುರ್ಕುರೆಗಳನ್ನ, ಇದನ್ನ ಜಂಕ್ ಫುಡ್ಡನ್ನ ಮಕ್ಕಳಿಗೆ ಕೊಡಲೇಬಾರ್ದು. ಮನೆಯಲ್ಲಿ ನೀವೇ ಮಾಡಿಬಿಟ್ಟು ಅವ್ರಿಗೆ ತಿಂಡಿ ಕೊಟ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಜೊತೆಗೆ ತರಕಾರಿ ತಿನ್ನೋದನ್ನ ರೂಢಿ ಮಾಡಿಸ್ಬೇಕು. ಅದ್ರ ಜೊತೆಗೆ ಆಟಕ್ಕೆ 1 ಗಂಟೆ ಆದ್ರೂ ಸಮಯ ಕೊಟ್ಟು ಅವ್ರಿಗೆ ಶಾರೀರಿಕ ಎಕ್ಸಸೈಸ್ ಆಗೋ ಹಾಗೆ ನೋಡ್ಬೇಕು. ಮೊಬೈಲ್ನ ಕೈಯಲ್ಲಿ ಕೊಡ್ಲೇಬಾರ್ದು. ಮೊಬೈಲ್ ಕೊಟ್ಟು ಮಕ್ಕಳನ್ನ ಹಾಳು ಮಾಡಬೇಡಿ ಅಂತ ಕೇಳ್ತೀನಿ. ಅದ್ರ ಜೊತೆಗೆ ಮಕ್ಕಳಿಗೆ ಯೋಗ, ಧ್ಯಾನ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಮಾಡಿದ್ರೆ ಅವ್ರ ಮುಂದೆ ಕೂಡ ಭವಿಷ್ಯ ಚೆನ್ನಾಗಾಗತ್ತೆ. ಓಕೆ ಮ್ಯಾಮ್. ಹೃದಯಾಘಾತ ಇವತ್ತು ಯುವಕರಲ್ಲಿ ಯಾಕೆ ಹೆಚ್ಚಾಗ್ತಿದೆ, ಕಾರಣಗಳೇನು, ಹೇಗೆ ಅವ್ರ ಜೀವನನ ಅವರೇ ಹಾಳು ಮಾಡ್ಕೋತಾ ಇದ್ದಾರೆ, ಅದನ್ನ ಯಾವ ರೀತಿ ಸರಿ ಮಾಡಿಕೊಂಡು ಉತ್ತಮವಾದ ಆರೋಗ್ಯ ಕಾಪಾಡ್ಕೋಬಹುದು, ಹೃದಯನ ಹೇಗೆ ನಾವು ಜೋಪಾನವಾಗಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ಕಾರ. ನಿಮಗೂ, ನಿಮ್ಮ ಕುಟುಂಬದವ್ರಿಗೂ, ನಿಮ್ಮ ವೀಕ್ಷಕರಿಗೂ ಎಲ್ಲರಿಗೂ ಹೃದಯ ಎರಡು ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ರು ವಿಶೇಷ ವೈದ್ಯರಿರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.